ನಾವೆಲ್ಲರೂ ಸಂಗೀತ ಪುಸ್ತಕத்தை நாம் எடுத்துக்கொள்வோம். ನಾವೆಲ್ಲರೂ ಕೀರ್ತನೆ ಭಾಗವನ್ನು ತೆಗೆದುಕೊಳ್ಳೋಣ. கீர்த்தனை சங்கீதம் 126 ಕೀರ್ತನೆ ಭಾಗ 126 5வது வசனம். 5ನೇ ವಚನ. ஆமென். கண்ணீரோடு விதைக்கிறவர்கள் கம்பீரத்தோடு அறுப்பார்கள். ஹalleluya 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 ஹalleluya. வேதத்துல தெளிவாய் நாம் பார்க்கிறோம். ಸತ್ಯ ವೇದದಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ. ಕಣ್ಣೀರೋடு விதைக்கிறவர் ಅಳುತ್ತಾ ಬಿತ್ತುವವರು கம்பீரமாய் அறுப்பானா. ಹಾಡುತ್ತಾ ಕೊಯ್ಯುವರು. ஹalleluya ஹalleluya. வேத வசனம் என்ன சொல்லுது? ಸತ್ಯ ವೇದ ವಚನ ಏನು ಹೇಳುತ್ತಾ ಇದೆ? கண்ணீரோட விதை. ನೀನು ಕಣ್ಣೀರೊಂದಿಗೆ ಬಿತ್ತು. கண்ணீரோட விதை. ನೀನು ಅಳುತ್ತಾ ಬಿತ್ತುವಾಗ ஹalleluya 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 ஹalleluya. கர்த்தர் நல்லவராய் இருக்கிறார். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. கண்ணீரோட விதைக்கணும். ಯಾಕೆ ನಾವು ಅಳುತ್ತಾ ಬಿತ್ತುವವರಾಗಿರಬೇಕು? நம்ம கண்ணீரோட விதைக்கணும். ಯಾಕೆ ನಾವು ಅಳುತ್ತಾ ಕಣ್ಣೀರೊಂದಿಗೆ ಬಿತ್ತುವವರಾಗಿರಬೇಕು? ராஜா சொல்றாரு. ದಾವೀದ ಅರಸನು ಹೇಳುತ್ತಾನೆ. சங்கீதம் 42:3 வாசித்து பார்க்கும் பொழுது ಕೀರ್ತನೆ ಭಾಗ 42:3 ನಾವು ನೋಡುವಾಗ அதுல உன் தேவன் எங்கே? ನಿನ್ನ ದೇವರು ಎಲ್ಲಿ? அவர்கள் நாள்தோறும் என்னிடத்தில் சொல்லுகிறபடியால் ಅವರು ಎಲ್ಲಾ ಪ್ರತಿ ದಿನವೂ ನಮ್ಮನ್ನು ಕೇಳುತ್ತಾ ಇರುವುದರಿಂದ அது இரவு பகலும் கண்ணீரே எனக்கு உணவாயிற்று. ಹಗಲು ರಾತ್ರಿ ಕಣ್ಣೀರೇ ನನಗೆ ಆಹಾರವಾಯಿತು. நிறைய பேர் கேக்குறாங்க, ಅನೇಕರು ಕೇಳುತ್ತಾರೆ, தேவன் எங்கே? ನಿನ್ನ ದೇವರು ಎಲ್ಲಿ ಎಂದು. தேவன் எங்கே? ನಿನ್ನ ದೇವರು ಎಲ್ಲಿ ಎಂದು. வார வார நீ சபைக்கு போறதானே? ವಾರ ವಾರ ನೀನು ಸಭೆಗೆ ಹೋಗುತ್ತಿದ್ದೀಯ ತಾನೇ? உபவாச கூட்டத்துக்கு போற. ನೀನು ಶುಕ್ರವಾರ ಉಪವಾಸ ಕೂಟಗಳಿಗೆ ಹೋಗುತ್ತಿದ್ದೀಯ. சாயங்காலத்துல கூட்டத்துக்கு போறீங்க. ನಿನ್ನ ಸಿದ್ಧತೆ ಇರುವ ಕೂಟಗಳಿಗೆ ಹೋಗುತ್ತಿದ್ದೀಯ. தினமும் பைபிள் படிக்கிறீங்க. ಪ್ರತಿದಿನ ನೀವು ಸತ್ಯ ವೇದವನ್ನು ಓದುತ್ತಾ ಇದ್ದೀರಾ. காலை மாலை மத்தியானத்துல ஜெபிக்கிறீங்க. ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲಾ ವೇಳೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಿದ್ದೀರಿ. ஏன் உன் வாழ்க்கையில ஒரு மாற்றம் இல்லை? ಆದ್ರೆ ಯಾಕೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗಳು ಇಲ್ಲ? வாழ்க்கையில ஒரு உயர்வு இல்ல? ಯಾಕೆ ನಿನ್ನ ಜೀವನದಲ್ಲಿ ಒಂದು ಉನ್ನತ ಸ್ಥಿತಿ ಇಲ್ಲದೆ ಇದೆ? தெளிவாய் சொல்லுகிறது. ಸತ್ಯ ವೇದವು ಸ್ಪಷ್ಟವಾಗಿ ಹೇಳುತ್ತಾ ಇದೆ. பேதுரு 5:6 1 ಪೇತ್ರನ 5:6 ஏற்ற காலத்தில ತಕ್ಕ ಕಾಲದಲ್ಲಿ தேவன் உங்களை உயர்த்தும்படிக்கு ದೇವರು ನಿನ್ನನ್ನು ಮೇಲಕ್ಕೆ ತರುವುದಕ್ಕೆ அவருடைய கரத்துல நீ அடங்கிரு. ಆತನ ಧ್ಯಾನವುಳ್ಳ ಕರದಲ್ಲಿ ನಾವು ಅಡಗಿರಬೇಕು. தேவன் நம்ம உயர்த்தணும்னா ದೇವರು ನಮ್ಮನ್ನು ಮೇಲಕ್ಕೆ ತರಬೇಕಂದರೆ நம்ம நல்ல ஒரு வாழ்க்கையில வாழணும். ನಾವು ನಮ್ಮ ಜೀವನದಲ್ಲಿ ಚೆನ್ನಾಗಿ ಬದುಕಬೇಕಂದರೆ மற்றவங்கள போல நல்லா இருக்கணும்னா ನಾವು ಮತ್ತೊಬ್ಬರ ಹಾಗೆ ಸುಖವಾಗಿ ಜೀವನ ಮಾಡಬೇಕಂದರೆ நம்ம பலத்துல முன்னேற முடியாது. ನಮ್ಮ ಬಲದಿಂದ ಮುಂದೆ ಬರುವುದಕ್ಕೆ ಸಾಧ್ಯವಿಲ್ಲ. முயற்சியில மேல வர முடியாது. ನಮ್ಮ ಒಂದು ಪ್ರಯತ್ನಗಳಲ್ಲಿ ಮೇಲೆ ಬರುವುದಕ್ಕಾಗುವುದಿಲ್ಲ. நிறைய பேர் நினைக்கிறாங்க இந்த உலகத்துல, ಅನೇಕರು ಯೋಚನೆ ಮಾಡ್ತಾರೆ ಈ ಲೋಕದಲ್ಲಿ, ஏன் கிறிஸ்துவங்களே எடுத்துக்கொள்ளுவோம், ಯಾಕೆ ನಾವು ಕ್ರೈಸ್ತವರನ್ನೇ ತೆಗೆದುಕೊಳ್ಳೋಣ, எப்படியாவது நம்ம மேல வந்துடலாம், ಹೇಗಾದ್ರೂ ಮೇಲೆ ಬರಬೇಕು முயற்சி பண்றாங்க. ಆ ರೀತಿಯಾಗಿ ಪ್ರಯತ್ನಗಳನ್ನು ಪಡುತ್ತಿದ್ದಾರೆ. சில பேர் மேலுக்கு வராங்க, ಕೆಲವರು ಮೇಲೆ ಬರುತ್ತಾರೆ. மேல வரும் பொழுது ಆದ್ರೆ ಅವರು ಮೇಲೆ ಉನ್ನತ ಸ್ಥಾನಕ್ಕೆ ಬರುವಾಗ தோல்வி அடையறாங்க. ಅವರು ಸೋಲನ್ನು ಹೊಂದುವವರಾಗಿದ್ದಾರೆ. ಮೇಲೆ வரதே ಇಲ್ಲ. ಕೆಲವರು ಉನ್ನತ ಸ್ಥಿತಿಗೆ ಮೇಲೆ ಬರುವುದೇ ಇಲ್ಲ. இருப்பாங்க. ಅವರು ಪ್ರಾರ್ಥನೆ ಮಾಡುತ್ತಲೇ ಇರ್ತಾರೆ. இந்த காரியத்தை செய்வோம், ಈ ಕಾರ್ಯವನ್ನು ಮಾಡೋಣ, அதுல வெற்றி வரல, ಅದರಲ್ಲಿ ಜಯವನ್ನು ಬರಲಿಲ್ಲ, ಇನ್ನೊಂದು ಆರಂಭಿப்பாங்க, ಇನ್ನೊಂದನ್ನು ಪ್ರಾರಂಭಿಸುತ್ತಾರೆ, ಆರಂಭಿப்பாங்க, ಇನ್ನೊಂದನ್ನು ಪ್ರಾರಂಭಿಸುತ್ತಾರೆ. ಕಾಣ முடியாது. ಆದ್ರೆ ಎಲ್ಲಾದ್ರಲ್ಲೂ ಒಂದು ಜಯವನ್ನು ಸಹ ನೋಡುವುದಕ್ಕಾಗುತ್ತಾ ಇಲ್ಲ. தேவனுடைய பிள்ளைங்க ஒவ்வொருத்தரும் வாழ்க்கையிலே ಆದ್ರೆ ದೇವರ ಮಕ್ಕಳ ಜೀವನದಲ್ಲಿ ಪ್ರತಿಯೊಬ್ಬರಲ್ಲಿ ஒரு தரிசனம் இருக்கணும், ಒಂದು ದರ್ಶನಗಳು ಇರಬೇಕು. ஒரு தரிசனம் இருக்கணும். ಅಪ್ಪ ಒಬ್ಬೊಬ್ಬರಿಗೆ ಒಂದೊಂದು ದರ್ಶನಗಳು ಇರಬೇಕು. ಅನೇಕ ದರ್ಶನமா இருக்கு, ನನಗೂ ಅನೇಕ ದರ್ಶನಗಳು ಉಂಟು. இந்த சபையை எப்படி உருவாக்கணும், ಈ ಸಭೆನ ಹೇಗೆ ನಾನು ರೂಪಿಸಬೇಕು, எப்படி கொண்டு போகணும், ಇದನ್ನು ಹೇಗೆ ಮುಂದಕ್ಕೆ ಕೊಂಡು ಹೋಗಬೇಕು, ஆத்மாக்கள் வேணும். ಈ ರೀತಿಯಾಗಿ ನನಗೆ ದೇವರಿಗೆ ಅನೇಕ ಆತ್ಮಗಳು ಬೇಕಾಗಿದ್ದಾರೆ. இங்க வர ஊழியக்காரர் நிறைய பேர் கேட்பாங்க, ಇಲ್ಲಿ ಬರುವಂತ ಅನೇಕ ಸೇವಕರು ಕೇಳುತ್ತಾ ಇರ್ತಾರೆ, சபை நல்லா இருக்கு, ಸಭೆ ತುಂಬಾ ಚೆನ್ನಾಗಿದೆ, இந்த கதவு எதுக்குன்னு கேட்பாங்க, ಅಲ್ಲಿ ಯಾಕೆ ಈ ಬಾಗಿಲ ನೀವು ಇಟ್ಟಿದ್ದೀರಾ ಎಂಬುದಾಗಿ நான் சொல்லுவேன். ನಾನು ಹೇಳುತ್ತೇನೆ, இடமெல்லாம் நிரம்பிட்டா, ಈ ಸ್ಥಳವೆಲ್ಲ ತುಂಬಿ ಹೋದರೆ ஊழியக்காரர் உள்ள வர்றதுக்கும் ಸೇವಕರು ಒಳಗಡೆ ಬರುವುದಕ್ಕೆ ரொம்ப தடையா இருக்கும் இல்லையா? ತುಂಬಾ ತಡೆಯಾಗಿರುತ್ತದೆ ತಾನೇ. இந்த வாசல் வச்சிருக்கிறேன், ಅದಕ್ಕಾಗಿ ನಾನು ಈ ಬಾಗಿಲ ಕದವನ್ನು ಇಟ್ಟಿದ್ದೇನೆ. என்னுடைய தரிசனம், ಅದೇ ನನ್ನ ದರ್ಶನವಾಗಿದೆ. ஏற்ற வேளையில தேவன் அதை செய்வார். ಆಮೇಲೆ ತಕ್ಕ ಕಾಲದಲ್ಲಿ ದೇವರು ಅದನ್ನು ಮಾಡುತ್ತಾರೆ. ஒரு தரிசனம் இருக்கணும், ನಮ್ಮ
ನಮಗೆ ಯಾವಾಗಲೂ ಒಂದು ದರ್ಶನ ಇರಬೇಕು. தரிசனம் இருக்கிறவன் ದರ್ಶನ ಇರುವವರು நாம் ஒரே இடத்துல நாட்டப்பட்டிருப்போம். ಒಂದೇ ಸ್ಥಳದಲ್ಲಿ ನಾವು கர்த்தருடைய ನೆಡಲ್ಪಟ್ಟವರಾಗಿರುತ್ತೇವೆ. ஆலயத்துல நாட்டப்பட்டவன் ಆಮೇಲೆ ದೇವರ ಆಲಯದಲ್ಲಿ ನೆಡಲ್ಪಟ್ಟವರು அவர்கள் செழித்திருப்பார்கள். ಅವರುಗಳು ಬೆಳೆದು ಸಮೃದ್ಧಿಯಾಗಿರುತ್ತಾರೆ. நிறைய பேருக்கு அந்த தரிசனம் இல்ல. ಈಗ ಅನೇಕರಿಗೆ ಈ ರೀತಿಯಾದ ಒಂದು ದರ್ಶನಗಳು அந்த ಇಲ್ಲ. தரிசனம் இல்லாதவன் என்ன செய்வாங்கன்னா, ದರ್ಶನಗಳು ಇಲ್ಲದೆ ಇರುವವರು ಏನು ಮಾಡುತ್ತಾರೆ ಅಂದರೆ ஒரு ஹோட்டலுக்கு போவான். ಅವರು ಹೋಟೆಲ್ಗೆ ಹೋಗುತ್ತಾರೆ. இந்த ஹோட்டல்ல பாப்பான். ಈ ಹೋಟ್ಲ ನೋಡ್ತಾರೆ. ஒரு நாள் பாப்பான். ಒಂದು ದಿನ ನೋಡ್ತಾರೆ, இது சரியில்லை, ಇದು ಸರಿ ಇಲ್ಲ, இன்னொரு இடத்துக்கு போலாம். ಇನ್ನೊಂದು ಹೋಟೆಲ್ಗೆ ಹೋಗೋಣ, எங்க சரியா இருக்கு ಎಲ್ಲಿ ಸರಿಯಾಗಿದೆ அது தேடிட்டே போயிட்டே இருக்கும். ಅದನ್ನು ಹುಡುಕುತ್ತಾ ಹೋಗುತ್ತಾನೆ ಇರ್ತಾರೆ. அங்க அங்க எது சரியில்லைன்னா ಯಾವ್ದು ಸರಿ ಇಲ್ಲ ಅಂದ್ರೆ நாம சரியில்லை, ನಾವೇ ಸರಿ ಇಲ್ಲ. ஒரே இடத்துல நாட்டப்பட்டு இருக்கணும். ನಾವು ಒಂದೇ ಸ್ಥಳದಲ್ಲಿ ஒரே ನೆಡಲ್ಪಟ್ಟವರಾಗಿರಬೇಕು. இடத்துல கர்த்தர் நம்ம வைத்திருக்கிறாரா, ಒಂದೇ ಸ್ಥಳದಲ್ಲಿ ದೇವರು ನಮ್ಮನ್ನು ಶಾಶ್ವತವಾಗಿ அவங்க ಇಟ್ಟಿದ್ದಾರೆ. நாட்டப்பட்டவர்களாய் நம்ம இருக்கணும். ಅಲ್ಲಿ ನಾವು ನೆಡಲ್ಪಟ್ಟವರಾಗಿರಬೇಕು. அந்த இடத்துல நாம் செழிப்போம். ಅಲ್ಲಿ ನಾವು ಸಮೃದ್ಧಿಯಾಗಿ ஒரு ಆಶೀರ್ವಾದವಾಗಿರುತ್ತೇವೆ. செடியை எடுத்து ಒಂದು ಗಿಡವನ್ನು ಸಸಿಯನ್ನು ತೆಗೆದು இன்னொரு இடத்துல வச்சு பாருங்க. ಇನ್ನೊಂದು ಸ್ಥಳದಲ್ಲಿ ನೆಟ್ಟು ನೋಡಿರಿ. நாங்க ஒரு செடி மேல இருந்துச்சு, ಒಂದು ಗಿಡ ಮೇಲೆ ಇತ್ತು, ஒரு செடி நல்லா வளர்ந்துச்சு. ಆ ಒಂದು ಮಾಡಿ ಮೇಲೆ ಒಂದು ಗಿಡ ಚೆನ್ನಾಗಿ ಬೆಳೆದಿತ್ತು. அதை கொண்டு வந்து வீட்டு முன்னாடி வச்சோம். ಅದು ಗಿಡವನ್ನು ತಗೊಂಡ್ಬಂದು ಮನೆ ಮುಂದೆ ಕೆಳಗಡೆ ನಟ್ವಿ. அன்னைக்கெல்லாம் நல்லா தான் இருந்துச்சு. ಅವತ್ತೆಲ್ಲ ಚೆನ್ನಾಗಿತ್ತು. மறுநாள் காலையில பார்த்தா ಮರುದಿನ ಬೆಳಗ್ಗೆ ನೋಡುವಾಗ சோர்ந்து போயிடுச்சு. ಅದೆಲ್ಲ ಬಳಲಿ ಹೋಗಿದೆ. போக 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 அது காஞ்சே போயிடுச்சு. ಹೋಗುತ್ತಾ ಹೋಗುತ್ತಾ ದಿನ ಹೋಗುತ್ತಾ ಅದು ಒಣಗೆ ಹೋಯ್ತು. ஹல்லேலூயா, ಹಲ್ಲೇಲೂಯಾ. ஒரே இடத்துல நாட்டப்பட்டவர்களா இருக்கணும். ಅಂದ್ರೆ ಒಂದೇ ಸ್ಥಳದಲ್ಲಿ ನಾವು ನೆಡಲ್ಪಟ್ಟವರಾಗಿರಬೇಕು. அவருடைய பலத்த கரத்துல நாம அடங்கி இருக்கணும். ಆತನ ಧ್ಯಾನವುಳ್ಳ ಹಸ್ತದಲ್ಲಿ ನಾವು ಅಡಗಿರುವವರಾಗಿರಬೇಕು. கரத்தை விட்டு ஜம்ப் ஆகி போயிட்டே இருந்தா ಆಗಾಗ ನಾವು ಆತನ ಕರವನ್ನು ಬಿಟ್ಟು ಜಂಪ್ ಮಾಡಿ ಹೋಗ್ತಾ ಇದ್ರೆ வாழ்க்கையில ஒரு மாற்றமும் இல்ல. ನಮ್ಮ ಜೀವನದಲ್ಲಿ ಯಾವ ಒಂದು ದೊಡ್ಡ ಬದಲಾವಣೆಗಳು ஒரு ಬರೋದಿಲ್ಲ. அற்புதமும் பார்க்க முடியாது. ಒಂದು ಅದ್ಭುತಗಳು ನೋಡುವುದಕ್ಕೆ ஒரு ಸಾಧ್ಯವಿಲ್ಲ. நன்மையும் பெற்றுக்கொள்ள ಒಂದು முடியாது. ಶುಭ ಕಾರ್ಯನ ಮೇಲನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ஹல்லேலூயா. ಹಲ್ಲೇಲೂಯಾ. ஒரு கம்பெனிக்கு வேலைக்கு போங்க. ನೀವು ಒಂದು ಕಂಪನಿಗೆ ಕೆಲಸಕ್ಕೆ ಹೋಗಿ ஆரம்பத்துல 10,000 கொடுப்பாங்க. ಪ್ರಾರಂಭದಲ್ಲಿ 10,000 ಕೊಡ್ತಾರೆ. ஒரு வருஷம் வேலை செய்றீங்க, ಒಂದು ವರ್ಷ ಕೆಲಸ ಮಾಡ್ತೀರಾ. அதை விட்டுட்டு இன்னொரு கம்பெனிக்கு போங்க, ಅದನ್ನು ಬಿಟ್ಟು ಇನ್ನೊಂದು ಕಂಪನಿಗೆ ಹೋಗಿ அதே 10,000 தான் கொடுப்பாங்க. ಅದೇ 10,000ನೇ ಕೊಡ್ತಾರೆ. ஜம்ப் பண்ணி போயிட்டே இருந்தா ನೀನು ಜಂಪ್ ಮಾಡಿ ಹಂಗೆ ಕುಂಟಿ ಹೋಗ್ತಾ ಇದ್ರೆ பேமெண்ட்டும் அதிகம் ஆகாது. ಅದು ನಿನಗೆ ಬರುವಂತ ಸಂಬಳನೂ ಹೆಚ್ಚು ಆಗುವುದಿಲ್ಲ. ಸೇವಿಂಗ್ஸும் ஒண்ணும் கிடைக்காது. ನಿನಗೆ ಎಕ್ಸ್ಟ್ರಾ ಅದಕ್ಕೆ ಬರುವಂತ PF ಯಾವುದು ಬರೋದಿಲ್ಲ. ஹல்லேலூயா. ಹಲ್ಲೇಲೂಯಾ. ஒரே கம்பெனில நாட்டப்பட்டிருந்தா ಒಂದೇ ಕಂಪನಿಯಲ್ಲಿ ನಾವು ನೆಡಲ್ಪಟ್ಟಿದ್ದರೆ உனக்கு அங்க அனுபவமும் கிடைக்கும், ನಿನಗೆ ಅಲ್ಲಿ ಅನುಭವನೂ ಸಿಗುತ್ತೆ, உனக்கு சம்பளமும் உயர்வும் கிடைக்கும். ನಿನಗೆ ಸಂಬಳ ಹೆಚ್ಚು ಸಂಬಳನೂ ಸಿಗುತ್ತೆ. புரியுதுங்களா? ಅರ್ಥ ಆಗ್ತಾ ಇದೆಯಾ? ஹல்லேலூயா. ಹಲ್ಲೇಲೂಯಾ. தேவன் நம்ம உயர்த்தும்படிக்கு ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವಂತೆ பலத்த கரத்துல அடங்கி இருக்கணும். ಆಮೇಲೆ ಆತನ ಬಲವಾದ ಕರದಲ್ಲಿ ನಾವು ಅಡಗಿರಬೇಕು. நம்ம அடங்கி இருக்க வேண்டும். ಆತನ ಕರದಲ್ಲಿ ನಾವು ಅಡಗಿರುವವರಾಗಿರಬೇಕು. தேவன் நம்மை உயர்த்துறார். ದೇವರು ನಮ್ಮನ್ನು ಮೇಲಕ್ಕೆ ತರುತ್ತಾನೆ. நாம தேவ கரத்துல அடங்கி இல்லாததுனால ನಾವು ದೇವರ ಹಸ್ತದಲ್ಲಿ ಅಡಗಿ ಇಲ್ಲದೆ ಇರುವುದರಿಂದ அநேக நம்ம பார்த்து பேசுறாங்க, ಅನೇಕರು ನಮ್ಮನ್ನು ನೋಡಿ ಮಾತನಾಡುವವರಾಗಿದ್ದಾರೆ. உயர்வு இல்ல, ನಿನ್ನ ಜೀವನದಲ್ಲಿ ಒಳ್ಳೆ ಕಾರ್ಯಗಳಿಲ್ಲ, ஒண்ணுமே இல்ல, ನಿನ್ನ ಜೀವನದಲ್ಲಿ ನೀನು ಏನು ಇಲ್ಲದವನಾಗಿದ್ದೀಯಾ, குற்றப்படுத்தி பேசுவாங்க. ನಮ್ಮನ್ನು ಕೊರತೆಯಿಂದ ನೋಡಿ ಕೊರತೆ ಹೇಳಿ ಮಾತನಾಡುತ್ತಾರೆ. அவங்க வாசித்து பாருங்க, அதே சங்கீதம் 10வது வசனத்துல, ಅದೇ ಕೀರ್ತನೆ ಭಾಗ 42 10ನೇ ವಚನದಲ್ಲಿ ನೋಡುವಾಗ வாசிங்கம்மா, உன் தேவன் எங்கே, ನಿನ್ನ ದೇವರು ಎಲ್ಲಿ என்று என் சத்துருக்கள் நாள்தோறும் என்னை சொல்லி, ನನ್ನ ವಿರೋಧಿಗಳು ನಿನ್ನ ದೇವರು ಎಲ್ಲಿ ಎಂದು ಯಾವಾಗಲೂ ನನ್ನನ್ನು ಗೇಲಿ என்னை நிந்திப்பதும் ನನ್ನನ್ನು ಗೇಲಿ ಮಾಡುವುದರಿಂದ என் எலும்புகள் உருவ குத்துகிறது போல இருக்கிறது. ನನ್ನ ಎಲುಬುಗಳೆಲ್ಲ ಮುರಿದ ಹಾಗಿವೆ. ஹல்லேலூயா. ಹಲ್ಲೇಲೂಯಾ. ஹல்லேலூயா. ಹಲ್ಲೇಲೂಯಾ. ஒவ்வொரு நாள் தேவன் சமூகத்துல உட்கார்ந்து ஜெபிங்க. ಒಂದೊಂದು ದಿನವೂ ದೇವರ ಸಮ್ಮುಖದಲ್ಲಿ ಕುಳಿತು ನೀವು ಪ್ರಾರ್ಥನೆ ಮಾಡಿರಿ. உங்க அற்புதத்துக்காக ஜெபிங்க. ನಿಮ್ಮ ಅದ್ಭುತಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. உங்க முன்னேற்றத்துக்காக ஜெபிங்க. ನಿಮ್ಮ ಜೀವನದ ಮುಂದೆ ಬರುವ ಕಾರ್ಯಕ್ಕಾಗಿ ನೀವು ಪ್ರಾರ್ಥನೆ அவர் ಮಾಡಿರಿ. கரத்துல நீ அடங்கி இரு. ಆತನ ಧ್ಯಾನವುಳ್ಳ ಹಸ್ತದಲ್ಲಿ ನೀನು ಅಡಗಿ ಇರು. ஏற்ற காலம்னு வைத்திருக்கிறார் தேவன். ತಕ್ಕ ಕಾಲ ಅಂತ ದೇವರು ಒಂದು ಇಟ್ಟಿದ್ದಾರೆ. அதுக்கு ஒரு காலங்கள் உண்டு. ಎಲ್ಲದಕ್ಕೂ ಒಂದು ಕಾಲ ಇದೆ. அந்த காலம் சரியான நேரத்தில் தேவன் உன்னை உயர்த்துவார். ಆ ಕಾಲ ಸರಿಯಾಗಿ ನಿನ್ನ ಜೀವನದಲ್ಲಿ ಬರುವಾಗ ತಕ್ಕ ಕಾಲದಲ್ಲಿ ದೇವರು ಉನ್ನತ ಸ್ಥಿತಿಗೆ ತರುತ್ತಾರೆ. ஹல்லேலூயா. ಹಲ್ಲೇಲೂಯಾ. ஹல்லேலூயா. ಹಲ್ಲೇಲೂಯಾ. சாமுவேல் 5ாம் அதிகாரத்துல 1 ಸಾಮುವೇಲ 5ನೇ
ಅಧ್ಯಾಯದಲ್ಲಿ, 1 சாமுவேல் 2வது அதிகாரத்திலயோ, 1 ಸಾಮುವೇಲ್ 2ನೇ ಅಧ್ಯಾಯದಲ್ಲಿಯೂ, 5வது வசனத்துல கூட பார்க்கிறோம். ನಾವಲ್ಲಿ 5ನೇ ವಚನದಲ್ಲಿ ಕೂಡ ನೋಡುತ್ತೇವೆ. திருப்தி ஆயிருந்தவர்கள் ಅವರು ತೃಪ್ತಿಯಾಗಿದ್ದವರು, அப்பத்துக்காக கூலி வேலை செய்கிறார்கள். ಹೊಟ್ಟೆ ತುಂಬಾ ಉಣ್ಣುತ್ತಿದ್ದವರು ಅನ್ನಕ್ಕೋಸ್ಕರ ಕೂಲಿ ಮಾಡುತ್ತಾರೆ. பசியாயிருந்தவர்களோ ಹಸಿವುಕೊಂಡವರು இனி பசியாய் இருக்க மாட்டார்கள். ಉಂಡು ಸುಖದಿಂದಿರುತ್ತಾರೆ. மலடியாயிருந்தவர்கள் ಬಂಜೆಯು 7 பிள்ளைகளை பெற்றார். 7 ಮಂದಿ ಮಕ್ಕಳನ್ನು ಹೆರುವಳು. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. மலடியாயிருந்தவர் 7 பிள்ளை. ನೋಡಿ, ಬಜ್ಜೆಯಾಗಿದ್ದವಳು 7 ಮಕ್ಕಳನ್ನು, ಅನೇಕ பிள்ளைகள் பெற்றவளோ ಮಕ್ಕಳನ್ನು ದಿಕ್ಕಿಲ್ಲದ ಮಕ್ಕಳನ್ನು ಹೆರೆದವಳು பலட்சியம் பட்டாள். ಅವರು ದಿಕ್ಕಿಲ್ಲದವರಾಗಿ ಹೋಗುವುದಿಲ್ಲ. கரத்துல அடங்கி இருக்கும் ನಾವು ದೇವರ ಹಸ್ತದಲ್ಲಿ ಅಡಗಿರುವಾಗ, தேவ சமூகத்துக்குள்ள போனா, ಅನ್ನಾಳು ದೇವರ ಸಮ್ಮುಖದ ಒಳಗಡೆ ಹೋದಳು. முழங்கால் படிட்டு ಅಲ್ಲಿ ಮೊಣಕಾಲು ಊರಿ ಕಣ್ಣೀರೋடு ತನ್ನ ಕೊರೆಯ ವಿದೈತ, ಆಕೆ ಕಣ್ಣೀರೊಂದಿಗೆ ತನ್ನ ಕಣ್ಣೀರಿನ ಬೀಜವನ್ನು ಬಿತ್ತಿದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿದೈಕದ ದೇವರ ಸಮ್ಮುಖದಲ್ಲಿ ಬಿತ್ತುತ್ತಾನೆ. பலனை பார்க்க முடியும். ಅದರ ಪ್ರತಿಫಲವನ್ನು ನೋಡುವುದಕ್ಕೆ ಸಾಧ್ಯ ಉಂಟು. ஏற்பாட்டுல ஒரு சம்பவம் இருக்கு. ಹೊಸ ಒಡಂಬಡಿಕೆಯಲ್ಲಿ ಒಂದು ಘಟನೆ ಇದೆ. சித்தமான அடுத்த வாரம் அதை பேசுறேன். ದೇವರಿಗೆ ಚಿತ್ತವಾದರೆ ಮುಂದಿನ ವಾರದಲ್ಲಿ ನಾನು ಆ ಭಾಗವನ್ನು ಮಾತನಾಡುತ್ತೇನೆ. ஒரு விதையை பத்தி ஆண்டவர் அங்க ஊமையாக சொல்லி இருக்கிறார். ಒಂದು ಬೀಜದ ಬಗ್ಗೆ ಅಲ್ಲಿ ದೇವರು ಸಾಮ್ಯವಾಗಿ ಮಾತನಾಡಿದ್ದಾರೆ. ಲೂಕ 8ಾம் அதிகாரத்தில் அந்த சம்பவம் இருக்கிறது. ಲೂಕ 8ನೇ ಅಧ್ಯಾಯದಲ್ಲಿ ಆ ಒಂದು ಘಟನೆ ಅದರ ಬಗ್ಗೆ ಬರೆದಿದೆ. ஒருவன் விதைக்க புறப்பட்டு போனானோ, ಒಬ್ಬನು ಬಿತ್ತುವುದಕ್ಕೆ ಹೊರಟು ಹೋಗುತ್ತಾ ಇದ್ದಾನೆ. வழி அருகே விதையை விதைச்சிட்டான். ಆತನ ಮಾರ್ಗದಲ್ಲಿ ಬೀಜವನ್ನು ಬಿತ್ತಿದನು. வழியில விதையை போட்ட என்ன நடக்கும்? ಆ ಮಾರ್ಗಗಳಲ್ಲಿ ಬೀಜವನ್ನು ಹಾಕುವಾಗ ಅದು ಏನಾಗುತ್ತದೆ? வர எல்லாம் மிதிப்பாங்க. ಹೋಗುವರು ಬರುವವರು ಎಲ್ಲರ ಬೀಜವನ್ನು ತುಳಿಯುತ್ತಾ ಹೋಗುತ್ತಾ ಬರ್ತಾ ಇರ್ತಾರೆ. உடைஞ்சு போகும். ಆ ಬೀಜ ಮುರಿದು ಹೋಗುತ್ತದೆ. பட்சிகள் வந்து அதை கொண்டு போய்விடும். ಅದು ಪಕ್ಷಿಗಳು ಬಂದ ಬೀಜವನ್ನು ಅದು ಎತ್ಕೊಂಡು ಹೋಗುತ್ತದೆ. அந்த இடத்துல விதை பலனை கொடுக்க முடியாது. ಆ ಸ್ಥಳದಲ್ಲಿ ಮಾರ್ಗಗಳ ಸ್ಥಳದಲ್ಲಿ ಬೀಜವು ಫಲ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. சில விதை முள்ளுள்ள இடங்கள்ல போய் விழுது. ಕೆಲವು ಬೀಜಗಳು ಮುಳ್ಳಿನ ಮಧ್ಯದಲ್ಲಿ ಹೋಗಿ ಬಿದ್ದು ಹೋಯಿತು. அங்கே அந்த செடி வளர்ந்த பிறகு, ಅಲ್ಲಿ ಆ ಮುಳ್ಳಿನ ಗಿಡದ ಮಧ್ಯದಲ್ಲಿ ಗಿಡ ಬೆಳೆದ ಮೇಲೆ, அந்த செடி வளராதபடிக்கு, ಆ ಗಿಡ ಬೆಳೆಯದ ಹಾಗೆ அந்த ಮುಳ್ಳು அதை நெருக்கி போடுகிறது. ಆ ಮುಳ್ಳುಗಳು ಆ ಗಿಡವನ್ನು ಚುಚ್ಚಿ ಆಗ್ತಾ ಇದೆ. ಮುಳ್ಳು அப்படி சொல்லும்போது, ಆ ಮುಳ್ಳು ಅಂತ ಹೇಳುವಾಗ விசுவாசம், ಆತ ಅಪನಂಬಿಕೆ, உண்மையான மன திரும்புதல் இல்லை, ನಿಜವಾದ ಮನಸ್ಸು ಮಾರುವಂತ ಕಾರ್ಯ ಅಲ್ಲಿ ಇಲ್ಲ. பிசாசு கிரியைகள், ಸೈತಾನ ಕ್ರಿಯೆಗಳು, பலவீனம், ಬಲಹೀನತೆಗಳು, கஷ்டம், ಹಣದ ಕಷ್ಟಗಳು, ಕುಟುಂಬ ಕಷ್ಟಗಳು ಇದೆಲ್ಲ ಬಂದು ஒரு செடி வளராதபடிக்கு, ಒಂದು ಗಿಡ ಬೆಳೆಯದ ಹಾಗೆ ಅದು நெருக்கி போடுகிறது. ಅದು ನಮ್ಮನ್ನು ಪೀಡಿಸುತ್ತದೆ. ಅದು ನಮಗೆ ಇಕ್ಕಟ್ಟು ಕೊಡುತ್ತದೆ. ஹல்லேலூயா, ಹಲ್ಲೆಲೂಯಾ. இன்னும் சில விதைங்க, ಇನ್ನು ಕೆಲವು ಬೀಜಗಳು மனுஷன் நடமாடி அந்த இடமே கெட்டி ஆயிட்டு இருக்கும். ಮನುಷ್ಯನು ನಡೆದು ಆ ನಡೆಯುವಂತ ಸ್ಥಳವೆಲ್ಲ ಗಟ್ಟಿಯಾಗಿ ಇರುತ್ತದೆ. அந்த விதை சரியான ஆழத்துக்கு போயிருக்காது. ಆ ಬಿತ್ತುವಂತ ಬೀಜಗಳು ಸರಿಯಾದ ಆಳಕ್ಕೆ ಹೋಗಿರುವುದಿಲ್ಲ. அப்ப சரியா வளராது. ಆ ಗಿಡ ಆ ಸ್ಥಳದಲ್ಲಿ ಚೆನ್ನಾಗಿ ಬೆಳೆಯುವುದಿಲ್ಲ. அதான் கற்பாறை மேல போடப்பட்ட ಅದೇ ಬಂಡೆಯ ಮೇಲೆ ಬಿದ್ದಿರುವ ಬೀಜವಾಗಿದೆ. அது காஞ்சி போச்சு. ಅದು ಆ ಗಿಡವು ಬೆಳೆದು ಬೇರಿಲ್ಲದ ಹಾಗೆ ಒಣಗಿ ಹೋಯಿತು. ஒரு சில விதைங்க, ಕೆಲವು ಬೀಜಗಳು நல்ல இடத்துல விதைச்சாங்க, ಒಳ್ಳೆ ನೆಲದಲ್ಲಿ ಬಿತ್ತು. அது 1000 மடங்கு 100 மடங்கு பலன் கிடைச்சது. ಅದು 1000ಕ್ಕಷ್ಟು 100ಕ್ಕಷ್ಟು ಪ್ರತಿಫಲ ಕೊಡುವಂತದ್ದಾಗಿತ್ತು. நம்முடைய நேரம், ಅದು ನಮ್ಮ ಸಮಯ. நீங்க தான் விதை, ನೀವೇ ಬೀಜ. நீங்க யாரா இருக்கிறீங்க? ನೀವು ಯಾರಾಗಿದ್ದೀರಾ? ஒரு விதை. ನೀವೇ ಬೀಜವಾಗಿದ್ದೀರಿ. விதை என்ன பண்ணணும்? ಆ ಬೀಜವನ್ನು ನಾವು ಏನು ಮಾಡಬೇಕು? நல்ல நிலத்துல விதைக்க, ಒಳ್ಳೆ ನೆಲದಲ್ಲಿ ನಾವು ಬಿತ್ತುವವರಾಗಿರಬೇಕು. ஹல்லேலூயா, ஹல்லேலூயா. இன்னைக்கு ஞாயிற்றுக்கிழமை, ಇವತ್ತು ಭಾನುವಾರ. இன்னைக்கு என்ன செய்து கொண்டிருக்கிறோம்? ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ஆலயத்துக்கு வந்துட்டோம். ಆಲಯಕ್ಕೆ ಬಂದಿದ್ದೀವಿ. அதுக்கு பிரதிபலன் உண்டு. ಅದಕ್ಕೆ ಪ್ರತಿಫಲ ಉಂಟು. அந்த விதையை என்ன செய்ய போறோம்? ಆಮೇಲೆ ಆ ಬೀಜವನ್ನು ನಾವು ಏನು ಮಾಡುತ್ತೇವೆ? எங்க விதைக்க போறோம்? ನಾವು ಎಲ್ಲಿ ಬಿತ್ತುವುದಕ್ಕೆ? இந்த காலையில நல்ல நிலத்துல விதைச்சிட்டோம். ಈ ಬೆಳಗಿನ ಜಾವದಲ್ಲಿ ನಮ್ಮ ಬೀಜವನ್ನು ಒಳ್ಳೆ ನೆಲದಲ್ಲಿ ಬಿತ್ತಿದ್ದೇವೆ. எங்க விதைக்க போறோம்? ಮುಂದೆ ನಾವು ಎಲ್ಲಿ ಬಿತ್ತುವವರಾಗಿದ್ದೀವಿ? எங்க விதைக்க போறோம்? ಇನ್ನು ಮುಂದಿನ ಸಮಯದಲ್ಲಿ ಎಲ್ಲಿ ಬಿತ್ತುವವರಾಗಿದ್ದೀವಿ? ಇದೇ ನಮಗೆ ಪ್ರಾಮುಖ್ಯವಾಗಿದೆ. ஹல்லேலூயா. கண்ட இடத்துல நீ உன்னுடைய மனசையும் நீயும் தளர விடும் பொழுது, ನೀನು ನಿನ್ನ ಇಷ್ಟ ಬಂದ ಸ್ಥಳಗಳಲ್ಲಿ ನಿನ್ನ ಮನಸ್ಸನ್ನು ನೀನು ಅಲ್ಲಿ ಗಲಿಬಿಳಿ ಆಗುವಾಗ, அந்த விதை தேவையில்லாத இடத்துக்கு போக கூடாது. ಆ ಒಂದು ಬೀಜ
ಬೇಡವಾಗಿರೋ ದೇವರಿಗೆ ಇಷ್ಟ ಇಲ್ಲದ ಸ್ಥಳದಲ್ಲಿ ವ್ಯರ್ಥವಾದ ಸ್ಥಳದಲ್ಲಿ ಹೋಗಬಾರದು. அது நல்ல நிலத்துக்கு தான் வரணும். ಆಮೇನ್. ಅದು ಒಳ್ಳೆ ನೆಲಕ್ಕೆ ಬರಬೇಕು, ಬೀಳಬೇಕು. அந்த விதை ಇಲ್ಲವಾದ್ರೆ ನೀವೇ ಆ ಬೀಜವಾಗಿದ್ದೀರಿ. நல்ல நிலத்துக்கு வரும் பொழுது ನೀವು ಒಳ್ಳೆ ನೆಲಕ್ಕೆ ಬರುವಾಗ 100 ಮಡಂಗು ಫಲನ ನೀವು ಆಮೇನ್ ಆಮೇನ್ 100ಕ್ಕೆ 100ರಷ್ಟು ಪ್ರತಿಫಲವನ್ನು ನೋಡುವವರಾಗಿದ್ದೀರಿ. ஹalleluya. ಹಲ್ಲೆಲೂಯಾ. ದೇವ ಸಮೂಹத்துல ಉட்கார்ந்து ಅನ್ನಾಳು ದೇವರ ಸಮ್ಮುಖದಲ್ಲಿ ಕುಳಿತು அவ தேவனிடத்துல விண்ணப்ப பண்றா. ಆಕೆ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುತ್ತಿದ್ದಾಳೆ, ಕಣ್ಣೀರೊಂದಿಗೆ ಬಿತ್ತುತ್ತಿದ್ದಾಳೆ. ஆண்டவர் அந்த ஜெபத்தை கேட்டார். ದೇವರ ಪ್ರಾರ್ಥನೆಯನ್ನು ಕೇಳಿದರು. ஏனா கண்ணீருக்கு தேவனை வர வைக்க முடியும். ಯಾಕಂದ್ರೆ ನಮ್ಮ ಕಣ್ಣೀರಿಗೆ ದೇವರನ್ನು ಬರಮಾರಷ್ಟು ಶಕ್ತಿ ಇದೆ. கண்ணீருக்கு அவ்வளவு வல்லமை உண்டு. ಆ ಕಣ್ಣೀರಿಗೆ ಅಷ್ಟು ಬಲ ಶಕ್ತಿ ಇದೆ. ஆனா எங்க கண்ணெல்லாம் அவ்வளவு சாதாரண கண்ணீரெல்லாம் வந்துராது. ಆದ್ರೆ ನಮ್ಮ ಕಣ್ಣಲ್ಲೆಲ್ಲ ಅಷ್ಟು ಸಾಧಾರಣವಾಗಿ ಕಣ್ಣೀರು ಬರೋದಿಲ್ಲ. நம்ம ஆனா உங்களை இல்ல எனக்கு என் கண்ணுல சாதாரணமா தண்ணி எல்லாம் வராது. ಪಾಸ್ಟರ್ ಕಣ್ಣಲ್ಲೆಲ್ಲ ಅಷ್ಟು ಬೇಗ ನೀರು ಬರೋದು ಕಷ್ಟ. ஆமென். ஹalleluya. 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 இங்க சொல்றாங்க, ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, உன் தேவன் எங்கே? ನಿನ್ನ ದೇವರು ಎಲ್ಲಿ? நாள்தோறும் என்னை கேட்கிறார்கள். ಪ್ರತಿ ದಿನವೂ ನನ್ನನ್ನು ದಿನವೆಲ್ಲ ನನ್ನನ್ನು ದೇವನು ಕೇಳುತ್ತಿದ್ದಾರೆ. ಎங்கே? ನಿನ್ನ ದೇವರು ಎಲ್ಲಿ? தேவன் எங்கே? ನಿನ್ನ ದೇವರು ಎಲ್ಲಿ? வாசித்து பாருங்க. ಓದಿ ನೋಡೋಣ. ಸಂಗೀತ 56வது அதிகாரத்துல ಕೀರ್ತನೆ ಭಾಗ 56ನೇ ಅಧ್ಯಾಯದಲ್ಲಿ 8வது வசனம் 8ನೇ ವಚನ. ஆமென். ஹalleluya. ஹalleluya. அலைச்சல்களை ನನ್ನ ಒಂದು ಕಷ್ಟವನ್ನು தேவன் அறிந்திருக்கிறார். ದೇವರು ಅರಿತವರಾಗಿದ್ದಿ. என் கஷ்டம் அவருக்கு தெரியும். ನನ್ನ ಕಷ್ಟಗಳು ಆತನಿಗೆ ಗೊತ್ತಿದೆ. நம்முடைய அலைச்சல் அவருக்கு தெரியும். ನಮ್ಮ ಅಲೆದಾಡುವುದನ್ನು ಆತನಿಗೆ ಚೆನ್ನಾಗಿ ಗೊತ್ತಿದೆ. உதாரணத்துக்கு சொல்றேன். ಉದಾಹರಣೆಗೆ ನಾನು ನಿಮಗೆ ಒಂದು ಹೇಳುತ್ತೇನೆ. இப்போ நம்ம வீட்ல யாரோ ஒருத்தர் உடம்பு சரியில்லை. ನಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಮೈ ಹುಷಾರಿಲ್ಲ. அன்னைக்குதான் கிளினிக் எல்லாம் நம்ம பார்ப்போம். ಆವತ್ತೇ ನಾವು ಎಲ್ಲ ಕ್ಲಿನಿಕ್ ಹಾಸ್ಪಿಟಲ್ ಎಲ್ಲ ನೋಡುತ್ತೇವೆ. டாக்டர் சொல்லுவாங்க, ಡಾಕ್ಟರ್ ಹೇಳುತ್ತಾರೆ, நீங்க பெரிய ஹாஸ்பிடல் கூட்டி போய் அட்மிட் பண்ணிடுங்க. ನೀವು ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ. சிலர் வசதியா இருக்கிறவங்க பிரைவேட்ல பாக்குறாங்க. ಕೆಲವರು ಅನುಕೂಲವಾಗಿರುವವರು ಪ್ರೈವೇಟ್ ಅಲ್ಲಿ ನೋಡ್ತಾರೆ. இல்லாதவங்க ಗವರ್ಮೆಂಟ್ல பாக்குறாங்க. ಇಲ್ಲದವರು ಗವರ್ಮೆಂಟ್ ಅಲ್ಲಿ ನೋಡ್ತಾರೆ. அவங்க போனவனே நம்மள ಅಡ್ಮಿಟ್ பண்ணிறது இல்ல. ಅವರು ಹೋದ ಕೂಡಲೇ ನಮ್ಮನ್ನ ಅಡ್ಮಿಟ್ ಮಾಡುವುದಿಲ್ಲ. ಮೊದಲು ಡಾಕ್ಟರ್ பார்க்கணும். ಮೊದಲು ಡಾಕ್ಟರ್ ನೋಡ್ಬೇಕು. அப்புறம் அங்க போவாங்க. ಮತ್ತೆ ಅಲ್ಲಿಗೆ ಹೋಗು ಅಂತಾರೆ. ಟೆಸ್ಟ್ பண்ணுவாங்க. ಅಲ್ಲಿ ಟೆಸ್ಟ್ ಮಾಡ್ತಾರೆ. ஒரு 10 இடத்துலயாவது ಅலைய விட்டுருவாங்க. ಈ ರೀತಿಯಾಗಿ ನಮಗೆ 10 ಸ್ಥಳದಲ್ಲಾದ್ರೂ ಓಡಾಡುವಂತೆ ನಮಗೆ ಮಾಡ್ತಾರೆ ಅವರು. ஹalleluya. ஹalleluya. ಸಂಗೀತಕಾರ சொல்றான், ಈಗ ಗೀತನೆಗಾರನು ಹೇಳುತ್ತಾರೆ, ಅಲೆச்சல்கள் ದೇವರೇ ನೀನು அறிந்திருக்கிறீர். ನನ್ನ ಅಲೆದಾಡಿದ್ದನ್ನು ನೀನು ಎಲ್ಲವನ್ನು ಬಲ್ಲವನಾಗಿದ್ದಿ. ನಮಗೆ ಅಲೆச்சல்கள் இருக்கு செய்கிறது. ನಮಗೆ ಶರೀರದಲ್ಲಿ ನಮ್ಮ ಎಲ್ಲದರಲ್ಲಿ ಅಲೆದಾಡುವಂತ ಕಾರ್ಯಗಳು ಇವೆ. ஹalleluya. 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 கர்த்தர் நல்லவராயிருக்கிறார். ದೇವರು ಒಳ್ಳೆಯವರಾಗಿದ್ದಾರೆ. எங்க லாஸ்ட் டைம் எங்க தங்கச்சி பையனுக்கு ஒரு திருமணம் நடந்துச்சு. ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಪಾಸ್ಟರ್ ತಂಗಿ ಮಗನಿಗೆ ಮದುವೆ ಆಯ್ತು. பயங்கர எங்களுக்கு அலைச்சல். ತುಂಬಾ ನಮಗೆ ಅಡೆದಾಡುವಂತ ಕೆಲಸಗಳಿತ್ತು. அந்த ஊரு எங்களுக்கு அவ்வளோ மார்க்கெட் எல்லாம் பழக்கம் கிடையாது. ಆ ಊರಲ್ಲಿರುವ ಅಂಗಡಿ ಮಾರ್ಕೆಟ್ಗಳೆಲ್ಲ ನಮ್ಗೇನು ಅಷ್ಟು ಪರಿಚಯ ಇಲ್ಲ. தேங்காய் எங்க விக்கிறாங்கன்னு தெரியாது. ತೆಂಗಿನಕಾಯಿ ಎಲ್ಲಿ ಮಾರ್ತಾರಂತ ಗೊತ್ತಿಲ್ಲ. ಬೆಲ್ಲ எங்க விக்கிறாங்கன்னு தெரியாது. ಬೆಲ್ಲ ಎಲ್ಲಿಗೆ ಮಾರ್ತಾರಂತ ನಮಗೆ ಗೊತ್ತಿಲ್ಲ. கேட்டு ಆ கடைக்கு வாங்குறதா இருக்கு. ಒಬ್ಬೊಬ್ಬರಿಗೆ ಕೇಳಿ ನಾವೆಲ್ಲ ಪರಿಚಯ ಅದನ್ನೆಲ್ಲ ತಗೋಬೇಕಾಗಿತ್ತು. கொஞ்சம் அலைச்சலா இருந்துச்சு. ಸ್ವಲ್ಪ ನಮಗೆ ಅಳೆದಾಡುವಂತ ಸ್ವಲ್ಪ ರಿಸ್ಕ್ ಆಗಿತ್ತು. ஹalleluya. ஹalleluya. தெரியாத இடத்துக்கு போனா நம்ம வாழ்க்கையில அப்படிதான். ಈಗ ಗೊತ್ತಿಲ್ಲದಂತ ಸ್ಥಳಕ್ಕೆ ಹೋಗುವಾಗ ನಮ್ಮ ಜೀವನದಲ್ಲಿ ಕೂಡ ಈ ರೀತಿಯಾಗಿ ನಡೆಯುತ್ತದೆ. எல்லாமே அறிந்திருக்கிறார். ಆದ್ರೆ ದೇವರು ಎಲ್ಲವನ್ನು ಬಲ್ಲವನಾಗಿದ್ದಾರೆ. ಆತನ ಹಸ್ತದಲ್ಲಿ ನಾವು ಅಡಗಿರಬೇಕು. ನಾವು ಅಡಗಿರಬೇಕು. அவர் ஏற்ற நேரத்தை நம்ம உயர்த்துகிறார். ಆತನ ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ತರುವಂತ ದೇವರಾಗಿದ್ದಾರೆ. ಯೆರೆಮೀಯ ಪುಸ್ತಕದಲ್ಲಿ சொல்லப்படுகிறது. ಅದೇ ಯೆರೆಮೀಯ ಪುಸ್ತಕದಲ್ಲಿ ಹೇಳುತ್ತದೆ. ವಾಸ್ತು ಪಾருங்க, ಯೆರೆಮೀಯ 4வது அதிகாரத்துல ಯೆರೆಮೀಯ 4ನೇ ಅಧ್ಯಾಯದಲ್ಲಿ ನಾವು ತೆಗೆದುಕೊಂಡು ಹೋದನ முதல் வசனம். ಮೊದಲನೇ ವಚನ. ஆமென். ஹalleluya. ஹalleluya. இனி அலைந்து திரிவதில்லை. ಇನ್ನು ಮುಂದೆ ನೀನು ಅಲೆದಾಡುವುದಿಲ್ಲ. யார் இந்த வார்த்தை சொல்றது? ಯಾರು ಈ ಮಾತನ್ನು ಹೇಳುತ್ತಾ ಇರುವುದು? ದೇವರು சொல்றாரு. ದೇವರು ಹೇಳುತ್ತಿದ್ದಾರೆ, நீ அலைந்து ನೀನು ತಿರುಗಾಡಿ ஒவ்வொன்றுக்கும் ಒಂದೊಂದಕ್ಕೂ ஒவ்வொரு காரியத்துக்கும் ಒಂದೊಂದು ಕಾರ್ಯಗಳಿಗೂ ஒவ்வொரு பணத்திற்கும் ಒಂದೊಂದು ಹಣಕ್ಕೆ ஒவ்வொரு வேலை சாப்பாட்டுக்கும் ಒಂದೊಂದು ಹೊತ್ತು ಊಟಕ್ಕೆ வேலை காரியங்களுக்காக ಕೆಲಸ ಕಾರ್ಯಗಳಿಗಾಗಿ ಸ್ಕೂಲ್ ಅಡ್ಮಿಷನ್ ಕಾರ್ಯಗಳಿಗಾಗಿ ಸ್ಕೂಲ್ ಅಡ್ಮಿಷನ್ ಕಾರ್ಯಗಳಿಗಾಗಿ எந்த
ಪರಿಚರ್யா இருந்தாலும் சரி, ಅದು ಯಾವ ಒಂದು ಕಾರ್ಯವಾಗಿದ್ದರೂ நீ ಸರಿ, அலைந்து திரிவதில்லை, ನೀನು ದಿಕ್ಕು ಪಾಲಾಗಿರುವುದಿಲ್ಲ, நீ அலைந்து திரிவதில்லை. ಪಾಲಾಗಿರುವುದಿಲ್ಲ. ஹalleluya. ಹಲ್ಲೆಲೂಯಾ. இது நம்ம வாழ்க்கையில நடக்கணும்னா ಇದು ನಮ್ಮ ಜೀವನದಲ್ಲಿ ನಡೆಯಬೇಕಂದರೆ நாம் என்ன செய்யணும்? ನಾವು ಏನು ಮಾಡಬೇಕು? இஸ்ரவேலே, ಇಸ್ರಾಯೇಲೇ, நீ மனம் திரும்புகிறதுக்கு மனதா இருந்தா ನೀನು ಹಿಂದಿರುಗುವಿಯಾದರೆ ನಿನ್ನ ಬಳಿಗೆ ಬರುವಿ. என்னிடத்தில் திரும்பு, ನನ್ನ ಬಳಿಗೆ ಬಾ ನೀನು, நீ என்னிடத்தில் திரும்பு. ನನ್ನ ಬಳಿಗೆ ಬರುವಿ ನೀ. கர்த்தர் சொல்லுகிறார், ಯೆಹೋವನು ನುಡಿಯುತ್ತಾನೆ, நீ உன் அருவருப்புகளை ನಿನ್ನ ಅಸಹ್ಯ ವಸ್ತುಗಳನ್ನು என் பார்வையில இருந்து ನನ್ನ ಒಂದು ದೃಷ್ಟಿಯಿಂದ நீ அகற்றிடு. ನೀನು ಅದನ್ನು ದೂರ ಹಾಕು, ತೆಗೆದು. அப்படின்னா தேவனுடைய பார்வையில நாம இருக்கிறோம். ಹಾಗಾದ್ರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲ ಇದ್ದೀವಿ. நமக்குள்ள ஒரு காரியம் இருக்கு, ನಮ್ಮ ಒಳಗಡೆ ಒಂದು ಕಾರ್ಯಗಳಿವೆ, அருவருப்பான காரியம். ಅದು ಅಸಹ್ಯವಾದ ವಸ್ತುಗಳು. ஒரு மனுஷனுக்குள்ள இருதயத்துல ஒரு காரியம் இருக்கும். ಒಂದೊಂದು ಎಲ್ಲಾ ಮನುಷ್ಯನ ಹೃದಯದಲ್ಲಿ ಈ ರೀತಿಯಾದ ಒಂದು ಕಾರ್ಯ, ಯಾವುದಾದ್ರು ಒಂದು ಕಾರ್ಯ ಇರುತ್ತದೆ. ஆண்டவரே எடுத்து போடுன்னு அவர் போட மாட்டாரு. ದೇವರೇ ಇದನ್ನು ತೆಗೆದಾಕು ಅಂದ್ರೆ ಆತನು ತೆಗೆದಾಕುವುದಿಲ್ಲ, ನೀ எடுத்து போடு, ನಾವೇ ಅದನ್ನು ತೆಗೆದಾಕಬೇಕು. ನೀನು ಅದನ್ನು ನಿನ್ನನ್ನು ಬಿಟ್ಟು ದೂರ ತೊಲಗಿಸಬೇಕು. அலைந்து திரிய ஆண்டவர் விட மாட்டார். ನೀನು ದಿಕ್ಕು ಪಾಲಾಗುವುದಕ್ಕೆ ದೇವರು ನಿನ್ನನ್ನು ಬಿಡುವುದಿಲ್ಲ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. கர்த்தர் நல்லவராயிருக்கிறார். ಯೆಹೋವನು ತುಂಬಾ ಒಳ್ಳೆಯವರಾಗಿದ್ದಾರೆ. கர்த்தர் ஆராதிக்கிற பிள்ளைகளை, ದೇವರನ್ನು ಆರಾಧಿಸುವಂತ ಮಕ್ಕಳನ್ನು அவர் அப்பத்துக்கு ಆತನ ರೊಟ್ಟಿಗೂ தண்ணீருக்கு ನೀರಿಗೂ ஒரு நாள் அலைந்து திரிய விட மாட்டார். ಎಂದಿಗೂ ದಿಕ್ಕು ಪಾಲಾಗುವಂತ ಅಲೆಯುವಂತ ಆತನು ಬಿಡುವುದೇ ಇಲ್ಲ. கர்த்தர் அவர்களை போஷிக்கிறவராயிருக்கிறார். ದೇವರು ಎಲ್ಲರನ್ನು ಘೋಷಿಸುವಂತದಾಗಿದ್ದಾರೆ. கர்த்தர் நல்லவர். ದೇವರು ಒಳ್ಳೆಯವರು. நீங்க மாறணும்னு சொன்னா, ನಿಮ್ಮ ಕಷ್ಟ ಬದಲಾವಣೆ ಆಗಬೇಕಂದರೆ உங்க ஜெபத்துல தான் அது முடியும். ನಿಮ್ಮ ಪ್ರಾರ್ಥನೆಯಲ್ಲಿ ಅದು ಸಾಧ್ಯ ಉಂಟು. நீங்க ஜெபிங்க, ನೀ ಪ್ರಾರ್ಥನೆ ಮಾಡಿರಿ. உங்க பிரச்சனை மாறதுக்கு ஒரே வழி, ನಿಮ್ಮ ಸಮಸ್ಯೆಗಳು ತೊಂದರೆಗಳು ಬದಲಾವಣೆ ಆಗುವುದಕ್ಕೆ ಒಂದೇ ಒಂದು ಪ್ರಾರ್ಥನೆ. ஜெபம் இல்லாம எதுவும் மாறாது. ಪ್ರಾರ್ಥನೆ ಇಲ್ಲದೆ ಏನು ಬದಲಾವಣೆ ಆಗುವುದಿಲ್ಲ. தேவன் மாற்றட்டும், ದೇವರೇ ಬದಲಾಯಿಸಲಿ, தேவன் அற்புதம் செய்யட்டும், ದೇವರೇ ಅದ್ಭುತಗಳನ್ನು ಮಾಡಲಿ. ரட்சிக்கப்பட்டு ஞானஸ்நானம் எடுத்துட்டா மட்டும் போதும். ನಾನು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡ್ರೆ ಮಾತ್ರ ಸಾಕು. சபைக்கு போயிட்டு வந்தா மட்டும் போதும். ಸಭೆಗೆ ಹೋಗಿ ಬಂದ್ರೆ ಮಾತ್ರ ಸಾಕು. ಇಲ್ಲ, கரத்துல அடங்கிரு. ಆತನ ತ್ರಾಣವುಳ್ಳ ಹಸ್ತದಲ್ಲಿ ನಾವು ಅಡಗಿರಬೇಕು. அவர் விருப்பத்தை செய்யணும். ಹಾಗಾದ್ರೆ ದೇವರ ಇಷ್ಟಾರ್ಥಗಳು ನೆರವೇರಿಸಬೇಕೆಂಬುದಾಗಿ ಅರ್ಥ. ಆತನ ಕರದಲ್ಲಿ ನಾವು ಇದ್ದರೆ விருப்பத்தை நீ செய்யணும். ಆಮೇಲೆ ದೇವರ ಇಷ್ಟಾರ್ಥಗಳನ್ನು ನಾವು ನೆರವೇರಿಸುವವರಾಗಿರುತ್ತೇವೆ. பிள்ளைங்களை ஸ்கூலுக்கு அனுப்புறீங்க, ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತೀರಾ, 365 நாளுக்கு சரியா அனுப்புறீங்க, 365 ದಿನಗಳು ಸರಿಯಾಗಿ ಕಳಿಸ್ತೀರಿ. ஒரு அட்டெண்டன்ஸ் கூட மிஸ் ஆகல, ಒಂದು ದಿನದ ಅಟೆಂಡೆನ್ಸ್ ಕೂಡ ಕಡಿಮೆ ಆಗೋದಿಲ್ಲ. ஆனா உங்க பிள்ளைங்க ஒரு ABCD கூட தெரியலையா? ಆದ್ರೆ ನಿಮ್ಮ ಮಕ್ಕಳಿಗೆ ABCD ಕೂಡ ಗೊತ್ತಿಲ್ಲ ಅಂದ್ರೆ நீங்க கேள்வி கேட்பீங்களா? கேட்க ನೀವು மாட்டீங்களா? ಪ್ರಶ್ನೆ ಮಾಡ್ತೀರಾ ಮಾಡೋದಿಲ್ವಾ? ಮಾಡ್ತೀವಿ. போறோம், ಸ್ಕೂಲ್ಗೆ ಹೋಗ್ತೀವಿ, அங்க சொல்றத கிவி கேட்காம ಅಲ್ಲಿ ಹೇಳುವಂತ ವಿಷಯ ನಮ್ಮ ಕಿವಿಗೆ ಹಾಕೊಳ್ಳದೆ, ஒருவேளை அப்படியே கேட்டாலும், ಒಂದು ವೇಳೆ ನಮ್ಮ ಕಿವಿ ಹಾಗೇ ಕೇಳಿದ್ರು அதை தூக்கி போட்டுட்டு இல்ல மறந்துட்டாலும், ಅದನ್ನ ತೆಗೆದಾಕಿ ಇಲ್ಲ ಮರೆತು ಬಿಟ್ರೆ 365 நாள் ஸ்கூலுக்கு போறது வேஸ்ட் தான். 365 ದಿನಗಳು ನೀವು ಶಾಲೆಗೆ ಹೋಗುವುದು ವ್ಯರ್ಥವೇ. புரியுதுங்களா? ಅರ್ಥ ಆಗ್ತಾ ಇದೆಯಾ? நம்ம பிள்ளைங்களை நம்ம கவனமா கேக்குறோம். ಹಾಗಾದ್ರೆ ನಮ್ಮ ಮಕ್ಕಳನ್ನು ಗಮನವಾಗಿ ಕೇಳುತ್ತೇವೆ. கத்துட்டு வந்தீங்க, ಇವತ್ತು ನೀವು ಪಾಠವನ್ನು ಯಾವ ರೀತಿ ಕಲಿತುಕೊಂಡು ಬಂದಿದ್ದೀರಾ? ಹೋಮ್ವರ್ಕ್ கொடுத்தீங்க, ಯಾವ ಮನೆ ಪಾಠ ನಿಮ್ಗೆ ಕೊಟ್ಟಿದ್ದಾರೆ? வீட்ல உட்கார வச்சு சாயங்காலம் ಹೋಮ್ವರ್ಕ್ எழுத வைக்கிறோம். ಮನೆಯಲ್ಲಿ ಕುಂಡ್ರಿಸಿ ಮನೆ ಪಾಠವನ್ನು ಸಂಜೆ ನಾವೆಲ್ಲ ಅದನ್ನ ರೆಡಿ ಮಾಡ್ತೀವಿ. மம்மி இப்பதான் ஸ்கூலுக்கு போயிட்டு வந்தேன், ಅಮ್ಮ ನಾನು ಈಗ ತಾನೇ ಶಾಲೆಗೆ ಹೋಗಿ ಬಂದೆ, இங்க வீட்லயே படிக்கணுமா? ನಾನು ಮನೆಯಲ್ಲೇ ಓದ್ಬೇಕಾ? நீ படிச்சது மறக்க கூடாதுன்னா, ನೀನು ಓದಿರುವ ವಿಷಯ ಮರೆಯಬಾರದಂದರೆ நீ சாயங்காலம் ಹೋಮ್ವರ್ಕ್ எழுதிதான் ஆகணும். ನೀನು ಮನೆಯಲ್ಲಿ ಮನೆ ಪಾಠ ಸಂಜೆ ಮಾಡಲೇಬೇಕು. நீங்க சபைக்கு வந்து போறது மாத்திரம் விட்டுற கூடாது. ನೀವು ಸಭೆಗೆ ಬಂದು ಹೋಗೋದ್ರಿಂದ ಮಾತ್ರ ಬಿಟ್ಟು ಬಿಡಬಾರದು. வாசிப்பு, ಈ ಸತ್ಯ ವೇದವನ್ನು ಓದುವುದು, ஜெபம், ಪ್ರಾರ್ಥನೆ வாழ்க்கையில அதிகரிக்கணும். ನಿಮ್ಮ ಜೀವನದಲ್ಲಿ ರೂಢಿಯಾಗದು ಹೆಚ್ಚುತ್ತಾ ಇರಬೇಕು. ஒரு பகுதி மட்டும் தான் ஆலோசனை நாங்க கொடுப்போம், ಒಂದು ಭಾಗ ಮಾತ್ರವೇ ನಾವು ಆಲೋಚನೆಯಾಗಿ ನಿಮಗೆ ಕೊಡುತ್ತೇವೆ. நீ வெளிப்படுத்தணும். ಅದು ನಿನ್ನ ಆ ವಿಷಯಗಳನ್ನು ಕ್ರಿಯೆ ಮೂಲಕವಾಗಿ ನೀನು ತೋರಿಸಬೇಕು. ஹalleluya, ஹalleluya. தெளிந்த புத்தியுள்ளவர்களாய் நாம் ನಾವು இருக்கணும். ಸ್ಪಷ್ಟ ಚಿತ್ತರಾಗಿರಬೇಕು. ஏன்னா நீ தேவ கரத்துல அடங்கி இருக்கும் பொழுது, ಯಾಕಂದ್ರೆ ನಾವು ದೇವರ ಹಸ್ತದಲ್ಲಿ ಅಡಗಿರುವಾಗ உனக்காக யாவையும் கர்த்தர் செய்து முடிப்பார். ಆಮೆನ್, ಆಮೆನ್. ನಿಮಗಾಗಿ ನಿಮಗೋಸ್ಕರ ದೇವರು ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ದೇವರು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುತ್ತಾರೆ. ನಿಮ್ಮ ಇಷ್ಟಾರ್ಥಗಳನ್ನು ಆತನು ನೆರವೇರಿಸುತ್ತಾನೆ. அவர்
செய்வார். ಅದಕ್ಕಿಂತ ಹೆಚ್ಚಾಗಿ ಮಾಡುವಂತ ದೇವರಾಗಿದ್ದಾರೆ. தேவன் யாரையும் கீழே தள்ளி பார்க்கிற தேவன் அல்ல. ಆಮೆನ್ ಆಮೆನ್. ದೇವರು ಯಾರನ್ನು ಕೆಳಗಡೆ ತಳ್ಳಿ ನೋಡುವಂತ ದೇವರು ಅಲ್ಲ. கீழே இருக்கிறவனை தூக்கி எடுக்கத்தான் அவர் இந்த ಆಮೆನ್ ಆಮೆನ್. ಕೆಳಗಡೆ ಇರುವವರನ್ನು ಮೇಲಕ್ಕೆ ಎತ್ತುವುದೇ ಆತನ ಒಂದು ಚಿತ್ತವಾಗಿದೆ, ಉದ್ದೇಶವಾಗಿದೆ. வரல. ಆತನು ನಮ್ಮನ್ನು ತುಳಿಯುವವರಲ್ಲ. அவர் இடிக்க வரல. ಆತನು ನಮ್ಮನ್ನು ಜಜ್ಜುವುದಕ್ಕಾಗಿ ಬರಲಿಲ್ಲ, கட்டுறதுக்காக ನಮ್ಮನ್ನು ಆತನು ಕಟ್ಟುವುದಕ್ಕಾಗಿ ಬಂದಿದ್ದಾರೆ. ஹalleluya ಹಲ್ಲೆಲೂಯಾ ஹalleluya ಹಲ್ಲೆಲೂಯಾ. நம்ம ஒவ்வொரு நாளும் ஜெபம் பண்ண வேண்டும். ಆದುದರಿಂದ ಖಂಡಿತವಾಗಿ ಪ್ರತಿದಿನವೂ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. புருஷன் ஜெபம் பண்ணா ಗಂಡ ಪ್ರಾರ್ಥನೆ ಮಾಡಿದರೆ அவருக்கு ஆசீர்வாதம். ಅದು ಆತನಿಗೆ ಆಶೀರ್ವಾದ. மனைவி ஜெபம் பண்ணா ಅದು ಹೆಂಡತಿ ಪ್ರಾರ್ಥನೆ ಮಾಡಿದರೆ மனைவிக்கு ಅದು ஆசீர்வாதம். ಹೆಂಡತಿಗೆ ಆಶೀರ್ವಾದ. பிள்ளைங்க ஜெபம் பண்ணா பிள்ளைங்களுக்கு ஆசீர்வாதம். ಮಕ್ಕಳು ಪ್ರಾರ್ಥನೆ ಮಾಡಿದರೆ ಮಕ್ಕಳಿಗೆ ಆಶೀರ್ವಾದ. பெற்றோர் ஜெபம் பண்ணா பெற்றோருக்கு ತಂದೆ ஆசீர்வாதம். ತಾಯಿಗಳು ಪ್ರಾರ್ಥನೆ ಮಾಡುವಾಗ ಅದು ಅವರಿಗೆ ಆಶೀರ್ವಾದವಾಗಿರುತ್ತದೆ. பிள்ளைங்க போயிட்டு ಮಕ್ಕಳು ಹೋಗಿ அம்மா நீங்க ஜெபம் பண்ணுங்க எனக்காக, ಅಮ್ಮ ನೀನು ಪ್ರಾರ್ಥನೆ ಮಾಡು ನನಗೋಸ್ಕರ, அப்பா எனக்காக நீங்க ஜெபம் பண்ணுங்க, ಅಪ್ಪ ನೀನು ನನಗಾಗಿ ಪ್ರಾರ್ಥನೆ ಮಾಡು. ஹalleluya. ಹಲ್ಲೆಲೂಯಾ. அப்போ உன் சாப்பாடு அப்பா சாப்பிட்ட வயிறு ரொம்புமா? ಹಾಗಾದ್ರೆ ನಿನ್ನ ಊಟ ತಂದೆ ನೀವು ಅಪ್ಪ ಅಮ್ಮ ತಿಂದ್ರೆ ನಿನಗೆ ಹೊಟ್ಟೆ ತುಂಬುತ್ತದಾ? கர்ப்பமா? ಅದು ತುಂಬುತ್ತದಾ? இல்ல. ಇಲ್ಲವೇ ಇಲ್ಲ. அவனுடைய வயிற்று வலிக்கு அவன் தான் மருந்து குடிக்கணும். ಅವನವನ ಹೊಟ್ಟೆ ನೋವಿಗೆ ಅವನವನೇ ಔಷಧಿ ತಿನ್ನಬೇಕು. ஹalleluya ಹಲ್ಲೆಲೂಯಾ ஹalleluya. ಹಲ್ಲೆಲೂಯಾ. கர்த்தர் நல்லவராயிருக்கிறார். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. தேவன் நம்மை ஆசீர்வதிக்க விரும்புகிறார். ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಇಷ್ಟಪಡುತ್ತಾರೆ. நாம் செய்ய வேண்டியதை செய்யும் பொழுது ನಾವು ಮಾಡಬೇಕಾಗಿರೋ ಕಾರ್ಯವನ್ನು ಮಾಡುವಾಗ அவர் நம்மை ஆசீர்வதிக்கிறவராயிருக்கிறார். ಆಮೇಲೆ ಆತನು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. இன்று முதல் ಇವತ್ತಿನಿಂದ அவனை ஆசீர்வதிப்பேன். ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬ ವಾಗ್ದಾನ ಮಾಡಿದಂತ ದೇವರು நிச்சயம் ஆசீர்வதிப்பார். ಖಂಡಿತವಾಗಿ ಆತನು ನಮ್ಮನ್ನು ಆಶೀರ್ವದಿಸುತ್ತಾರೆ. ஆபிரகாமை அழைத்தார், ಆಬ್ರಹಾಮನನ್ನು ಕರೆದನು, அவனை ஆசீர்வதித்தார். ಆಬ್ರಹಾಮನನ್ನು ಆಶೀರ್ವದಿಸಿದರು. அவன் கூட இருக்க வேலைக்காரங்க சொல்றாங்க, ಆತನ ಸಂಗಡ ಇರುವ ಕೆಲಸಗಾರರು ಹೇಳುತ್ತಾರೆ, தேவன் ದೇವರು என் எஜமானை, ನನ್ನ ಯಜಮಾನನನ್ನು, என் எஜமான் ஆபிரகாமை ನನ್ನ ಯಜಮಾನನಾಗಿರುವ ಆಬ್ರಹಾಮನನ್ನು செல்வ சீமனாய் இருக்கிறார். ಆತನ ದೊಡ್ಡ ಅತ್ಯಧಿಕವಾಗಿ ಸೀಮನನಾಗಿ ಆಶೀರ್ವದಿಸಿದ್ದಾರೆ. தேவனிடத்துல வரும் பொழுது ಆತನ ದೇವರ ಬಳಿಯಲ್ಲಿ ಬರುವಾಗ எல்லாத்தையும் விட்டுட்டு தான் வந்தான். ಆತನು ಎಲ್ಲವನ್ನು ಬಿಟ್ಟು ಬಂದನು. தேவன் போதும். ದೇವರು ಮಾತ್ರ ಸಾಕು. ஹalleluya. ಹಲ್ಲೆಲೂಯಾ. நாம எல்லாத்தையும் மறந்து, ಆತನು ಎಲ್ಲವನ್ನು ಮರೆತು, நாம எல்லாமே மறந்து, ನಾವು ಸಹ ಎಲ್ಲವನ್ನು ಮರೆತು, எல்லாத்தையும் விட்டுட்டு ನಾವು ಎಲ್ಲವನ್ನು ಬಿಟ್ಟು இயேசு எனக்கு போதும், ಯೇಸು ಮಾತ್ರ ನನಗೆ ಸಾಕು, நாம வந்துட்டோம். ನಾನು ಆ ರೀತಿ ಬಂದಿದ್ದೇವೆ. ஆனா இப்ப அப்படி இல்லையே. ಆದ್ರೆ ಈಗ ಆ ರೀತಿ ಇಲ್ಲವಲ್ಲ, எல்லாத்தையும் தேடிட்டு வர்றோம். ಎಲ್ಲವನ್ನು ಹುಡುಕಿ ಹೋಗುತ್ತಾ ಇದ್ದೇವೆ. ஹalleluya. ಹಲ್ಲೆಲೂಯಾ. வேதம் சொல்லுகிறது, ಸತ್ಯ ವೇದ ಹೇಳುತ್ತಾ ಇದೆ, முதலாவது ಮೊದಲನೇದಾಗಿ அவர் ராஜ்யம், ಆತನ ರಾಜ್ಯವನ್ನು, அவர் நீதி, ಆತನ ನೀತಿಯನ್ನು நீ தேடு. ನಾವು ಹುಡುಕಬೇಕು. கர்த்தர் நல்லவர், ದೇವರು ಒಳ್ಳೆಯವರು, கர்த்தர் நல்லவர். ದೇವರು ಒಳ್ಳೆಯವರು. ஆரம்பத்துல நம்ம சுசிலாமா இங்க இருக்கிறாங்க. ಪ್ರಾರಂಭದಲ್ಲಿ ಸುಶೀಲಮ್ಮ ಇಲ್ಲಿ ಇದ್ದಾರೆ. நான் அவங்களுக்கு குறை எதை சொல்ல, ನಾನು ಅವ್ರ ಬಗ್ಗೆ ಯಾವ ಕೊರತೆ ಹೇಳ್ತಾ ಇಲ್ಲ. அவன ரொம்ப கஷ்டத்துல இருக்கிறது நான் இப்ப ரொம்ப நாளா பாக்குறேன். ಅವರು ತುಂಬಾ ಕಷ್ಟದಲ್ಲಿ ಇರುವಂತ ಕಾರ್ಯವನ್ನು ತುಂಬಾ ದಿನಗಳಿಂದ ನೋಡ್ತಾ சரியான ಇದ್ದೀನಿ. ஒரு சப்போர்ட் கிடையாது. ಅವ್ರಿಗೆ ಸರಿಯಾದ ಒಂದು ಸಪೋರ್ಟ್ ಇಲ್ಲ. இப்போ ஒரு கடை வியாபாரம் பண்றேன்னு சொல்லிட்டு ಈಗ சொன்னாங்க. ಈಗ ಒಂದು ಅಂಗಡಿ ವ್ಯಾಪಾರ ಮಾಡ್ಬೇಕಂತ ಅವರು ಅದನ್ನ ಓಪನ್ ಮಾಡಿದ್ರು, ಅಂಗಡಿ ಪ್ರಾರಂಭ நாங்க ಮಾಡಿದ್ರು. போய் அது ஜபாலாம் பண்ணிட்டு அந்த இடத்துல ஆசீர்வதிச்சுட்டு வந்துட்டோம். ನಾವೆಲ್ಲ ಅದನ್ನ ಹೋಗಿ ಪ್ರಾರ್ಥನೆ ಮಾಡಿ ಅಂಗಡಿಯನ್ನು ಆಶೀರ್ವಾದ ಮಾಡಿ ಬಂದ್ವಿ. பாருங்க இன்னைக்கு வியாபாரம் நல்லா நடக்குது. ನೋಡಿ ಇವಾಗ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ஹalleluya ಹಲ್ಲೆಲೂಯಾ ஹalleluya. ಹಲ್ಲೆಲೂಯಾ. ரொம்ப சந்தோஷம். ತುಂಬಾ ಸಂತೋಷವಾಗಿದೆ. ஆனாலும் பாருங்க, ಆದರೂ ನೋಡಿ ஆண்டவருக்கு முதல் இடம் கொடுக்கணும். ದೇವರಿಗೆ ನಾವು ಮೊದಲು ಸ್ಥಾನ ಕೊಡಬೇಕು. 2 மணி நேரம் ஆஃப் டே அவங்க பிசினஸ் போயிடுச்சு ಈಗ ಅರ್ಧ ದಿನ ಅವರ ಒಂದು ವ್ಯಾಪಾರ ಹೋಯ್ತು அப்படின்னு அவங்க நினைக்கலாம். ಆ ರೀತಿ ಅವ್ರು ಯೋಚನೆ ಮಾಡಬಹುದು. நினைக்கிறாங்களா இல்லையா எனக்கு தெரியல. ಆದ್ರೆ ಯೋಚನೆ ಮಾಡ್ತಾರೆ ಇಲ್ವಾ ಅದು ನನಗೆ ಗೊತ್ತಿಲ್ಲ. ஹalleluya ಹಲ್ಲೆಲೂಯಾ. இந்த ஆஃப் டே ನಷ್ಟ ಆಯ್ತು பாருங்க ಬಿಸ್ನೆಸ್. ನೋಡಿ ಈ ಅರ್ಧ ದಿನ ಅವರಿಗೆ ಆ ಬಿಸ್ನೆಸ್ ನಷ್ಟವಾಯ್ತು ನೋಡಿ. ಅದು ಡಬಲ್ ಮರನಾಳ ಆಂಡ್ರು ಕೊಡ್ತಾರೆ. ಆಮೇಲೆ ಅದಕ್ಕೆ ಎರಡರಷ್ಟಾಗಿ ದೇವರು ಅವರಿಗೆ ಮರುದಿನ ಬ್ಲೆಸ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. அதுதான் தேவ ராஜ்யம். ಅದೇ ದೇವರ ರಾಜ್ಯವಾಗಿದೆ. இன்னைக்கு வியாபாரம் விட்டு வர முடியாது. ಇಲ್ಲಯ್ಯ, ಇವತ್ತು ವ್ಯಾಪಾರ ಬಿಟ್ಟು ಬರಕ್ ಆಗುವುದಿಲ್ಲ. எனக்கு வியாபாரம் தான் முக்கியம். ನನಗೆ ವ್ಯಾಪಾರನೇ ಮುಖ್ಯವಾಗಿದೆ. அங்க கரத்துல இருந்து நீ விலகிடுற. ದೇವರ ಹಸ್ತದಿಂದ ನಾವು ದೂರ ಹೋಗುತ್ತೇವೆ. அங்க விலகி வரும் பொழுது, ಆ ಹಸ್ತದಿಂದ ಬಿಟ್ಟು ಹೊರಗಡೆ ಬರುವಾಗ, கரத்துல இருந்து நீ விலகி வரும் பொழுது, ಆತನ ಧ್ಯಾನವುಳ್ಳ ಹಸ್ತದಿಂದ ಹೊರಗಡೆ ಬರುವಾಗ நீ உயர்த்த முடியாது. ನಮ್ಮನ್ನು ದೇವರು ಉನ್ನತ ಸ್ಥಾನಕ್ಕೆ ತರುವುದಕ್ಕಾಗುವುದಿಲ್ಲ. ஹalleluya ಹಲ್ಲೆಲೂಯಾ. கர்த்தர் நமக்கு ஒன்னு கொடுக்கறாருன்னா
ದೇವರು ನಮಗೆ ಒಂದು ಕಾರ್ಯವನ್ನು ಕೊಡುತ್ತಾರೆಂದರೆ நம்ம செஞ்சிருக்க கிரியைகளுக்கு ನಾವು ಮಾಡಿರುವ ಕ್ರಿಯೆಗಳಿಗೆ அது பலன், ಅದರ ಪ್ರತಿಫಲವನ್ನು அந்த பலனை வாங்கிட்டு ಅದನ್ನ ಪ್ರತಿಫಲವನ್ನು ತಗೊಂಡು அவரை மறந்துடக்கூடாது. ಆತನನ್ನು ಮರೆಯಬಾರದು. ஹalleluya. ಹಲ್ಲೆಲೂಯಾ. இன்னும் அநேக திட்டங்களை ஆண்டவர் வச்சிருக்கிறாரு. ಇನ್ನು ಅನೇಕ ಪ್ಲಾನ್ ಗಳನ್ನು ದೇವರು ಇಟ್ಟಿದ್ದಾರೆ. அநேக உயர்வுகளை வச்சிருக்கிறாரு. ಅನೇಕ ಉನ್ನತ ಸ್ಥಾನವನ್ನು ಸ್ಥಿತಿಯನ್ನು ದೇವರು ಇಟ್ಟಿದ್ದಾರೆ. அந்த உயர்வு நமக்கு இல்லையா கூட ಒಂದು ವೇಳೆ ಆ ಒಂದು ಉನ್ನತ ಸ್ಥಿತಿ ನಮಗೆ ಇಲ್ಲ ಅಂದ್ರು நமக்கு வர சந்ததிகளுக்கு ನಮಗೆ ಬರುವಂತ ಸಂತತಿಗಳಿಗೆ அவருக்கு அந்த உயர்வு ಆ ಒಂದು ಉನ್ನತ ಸ್ಥಾನವು ಆಶೀರ್ವಾದಗಳು ಅವರಿಗೆ ಸಿಕ್ಕೇ ಸಿಗುತ್ತದೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. கர்த்தருக்கு அந்த ஓய்வுனால கர்த்தருக்கு விட்டு கொடுத்துருங்க. ಯಾಕಂದ್ರೆ ದೇವರ ದಿನವಾಗಿ ಸಬ್ಬತ್ ದಿನವನ್ನು ದೇವರಿಗಾಗಿ ನಿಮಗಾಗಿ ನಿಮ್ಮನ್ನು ಬಿಟ್ಟು ಕೊಡಬೇಕು. உபாக புஸ்தகம் 28ஆம் அதிகாரத்துல ಧರ್ಮೋಪದೇಶ ಕಾಂಡ ಪುಸ್ತಕ 28ನೇ ಅಧ್ಯಾಯದಲ್ಲಿ 14 ವಚನங்களை பார்க்கிறோம். ಅದು 14 ವಚನಗಳನ್ನು ನಾವು ನೋಡುತ್ತೇವೆ. ஒவ்வொரு வசனத்துல ஒரு ஆசீர்வாதத்தை தேவன் வைத்திருக்கிறார். ಒಂದೊಂದು ವಚನಗಳನ್ನು ದೇವರು ನಮಗಾಗಿ ಆಶೀರ್ವಾದವಾಗಿ ಇಟ್ಟಿದ್ದಾರೆ. நான் இன்று உனக்கு விதிக்கிறவன் தேவனாய் கர்த்தருடைய கட்டளைகளை எல்லாம் ನಾನು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ நீ செய்வதற்கு கவனமாயிரு. ನೀನು ಅದನ್ನು ಮಾಡುವುದಕ್ಕೆ ಗಮನವಾಗಿರುವಾಗ அவருடைய சத்தத்திற்கு ಆತನ ಒಂದು ಶಬ್ದಕ್ಕೆ அவருடைய ஆலோசனைக்கு ಆತನ ಆಲೋಚನೆಗಳಿಗೆ கவனமாய் செவி கொடுக்கும் ನೀನು போது ಗಮನವಾಗಿ ಕಿವಿ ಕೊಡುವಾಗ உன் தேவனாகிய கர்த்தர் ನಿನ್ನ ದೇವರಾಗಿರುವ ಯೆಹೋವನು பூமியில் உள்ள சகல ஜாதிகளிலும் ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ஜனங்கள் உள்ள பார்க்கிலும் ಎಲ್ಲಾ ಜನಾಂಗಗಳಿಗಿಂತಲೂ உன்னை ನಿಮ್ಮನ್ನು ನಿಮ್ಮನ್ನು மேன்மையாய் வைப்பார். ಉನ್ನತ ಸ್ಥಿತಿಗೆ ತರುವನು. ಹಲ್ಲೆಲೂಯಾ. கரம் தட்டுறவங்கள மட்டும் ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್ 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 ರಾಜ. லேட்டா தட்டுறவங்க ஆசீர்வதிக்காதீங்க. சொல்ல ಲೇಟಾಗಿ ತಟ್ಟುವವರನ್ನು ಆಶೀರ್ವದಿಸೋದು ಬೇಡ. வசனத்தை கேட்டோனே தட்டுறாங்க பாரு. ವಚನವನ್ನು ಕೇಳಿದ ಕೂಡಲೇ ತಟ್ಟುತ್ತಾರೆ அவரை ನೋಡಿ. மட்டும் ஆசீர்வதிங்க. ಅವರನ್ನು ಮಾತ್ರ ಆಶೀರ್ವದಿಸು ದೇವರೇ. ஹalleluya. ಹಲ್ಲೆಲೂಯಾ. இரண்டாவது வசனம் 2ನೇ ವಚನದಲ್ಲಿ தேவனாய கர்த்தரின் சத்தத்துக்கு நீ செவி கொடுக்கும் பொழுது ನಿನ್ನ ದೇವರಾದ ಯೆಹೋವನ ಮಾತಿಗೆ ಕಿವಿ ಕೊಟ್ಟು ನಡೆದರೆ இப்ப சொல்லப்படுகிற எல்லா ஆசீர்வாதம் எல்லாம் ಈ ಶುಭಗಳೆಲ್ಲ ನಿನ್ನ ಪ್ರಾಪ್ತವಾಗುವುದು. உன் மேல வந்து பலிக்கும். ನಿನ್ನ ಮೇಲೆ ಬಂದು ನಿಮಗೆ ಅದು ಪ್ರಾಪ್ತವಾಗುವುದು. கரங்களை தட்டலாம். ಚಪಾಲೆ ತಟ್ಟಿ ಚಪಾಲೆ ತಟ್ಟಿ ಚಪಾಲೆ ತಟ್ಟಿ ಆಮೆನ್ 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 ஹalleluya. ಹಲ್ಲೆಲೂಯಾ. மூணாவது வசனம் 3ನೇ ವಚನ நீ பட்டணத்திலும் ஆசீர்வதிக்கப்பட்டு இருப்பாய். ನಿಮಗೆ ಊರಿನಲ್ಲಿಯೂ ಅಡವಿಯಲ್ಲೂ ಶುಭ ಉಂಟಾಗುವುದು. வெளியிலே ஆசீர்வதிக்கப்பட்டு இருப்பாய். ಅಡವಿಯಲ್ಲೂ ಶುಭ ಉಂಟಾಗಿರುತ್ತದೆ. ಗರ್ಭத்தின் ಕನಿ ಆಶೀರ್ವದಿக்கப்பட்டு இருக்கும். ನಿಮ್ಮ ಸಂತಾನ ವ್ಯವಸಾಯ ಎಲ್ಲವೂ ಆಶೀರ್ವಾದವಾಗಿರುತ್ತದೆ. கனி ஆடு மாடுகள் பெருக்கம் எல்லாம் ஆசீர்வதிக்கப்பட்டு இருக்கும். ನಿನ್ನ ವ್ಯವಸಾಯಗಳು ದನ ಕುರಿ ಮುಂತಾದ ಪಶುಗಳು ಶುಭ ಉಂಟಾಗುವುದು. கூடைய மாப்பிசுகள் தொட்டி ஆசீர்வதிக்கப்பட்டு ನಿಮ್ಮ இருக்கும். ಬುಟ್ಟಿಗಳು ಕೊನವಿಗಳು ಶುಭ ಉಂಟಾಗುವುದು. நீ வருகையில ஆசீர்வதிக்கப்பட்டு இருப்பாய். ನೀನು ಕೆಲಸಕ್ಕೆ ಹೋಗುವಾಗಲೂ ಆಶೀರ್ವಾದವಾಗಿ போகையில ஆசீர்வதிக்கப்பட்டு இருப்பாய். ಹೋಗುವಾಗಲೂ ಆಶೀರ್ವಾದವಾಗಿ ಶುಭ ಉಂಟಾಗುವುದು. 14 அதிகாரத்தையும் ಇದು 14 ವಚನಗಳನ್ನು உங்க வீட்ல நீங்க படிச்சு பாருங்க. ನಿಮ್ಮ ಮನೆಯಲ್ಲಿ ಹೋಗಿ ಓದಿ ನೋಡಿರಿ. இதெல்லாம் ஆண்டவர் ஆசீர்வாதத்தை நமக்கு வைத்திருக்கிறார். ಎಲ್ಲ ಆಶೀರ್ವಾದ ದೇವರು ನಮಗಾಗಿನೇ ಇಟ್ಟಿರುವುದು. ஹalleluya. ஹalleluya. உலகத்துக்கு அல்ல, ಈ ಲೋಕದವರಿಗೆ ಅಲ್ಲ, தேவ பிள்ளைகளுக்கு. ದೇವರ ಮಕ್ಕಳಿಗೆ ಇವು ಆಶೀರ್ವಾದಗಳು. நிறைய பேருக்கு தெரியல ಅನೇಕರಿಗೆ ಇದು ಗೊತ್ತಿಲ್ಲ. ஆசீர்வாதத்தை எப்படி எடுத்துக்கிறது, ಈ ಆಶೀರ್ವಾದವನ್ನು ಹೇಗೆ ತೆಗೆದುಕೊಳ್ಳುವುದು, எப்படி சுதந்தரிக்கிறது, ಇದು ಹೇಗೆ ನನಗೆ ಸ್ವಂತ இந்த ಮಾಡಿಕೊಳ್ಳಬೇಕು, ஆசீர்வாதத்தை எப்படி அனுபவிக்கிறது, ಈ ಆಶೀರ್ವಾದವನ್ನು ಹೇಗೆ ನಾನು ಅನುಭವಿಸಬೇಕು, எப்படி நான் மேலுக்கு வர்றது, ಹೇಗೆ ನಾನು ಮೇಲಿಗೆ ಉನ್ನತ ಸ್ಥಿತಿಗೆ ಬರುವುದು, நிறைய பேருக்கு தெரியல. ಈ ವಿಷಯ ರಹಸ್ಯ ಅನೇಕರಿಗೆ ಇನ್ನು ಗೊತ್ತಿಲ್ಲ. தெரியாமலே அலைச்சலா இருக்கிறோம். ಇನ್ನು ಇದನ್ನು ಗೊತ್ತಿಲ್ಲದೆ ಇನ್ನು ಅಡಚಾಡಗಳಲ್ಲಿ, ತಡೆಗಳಲ್ಲಿ, ಕಷ್ಟಗಳಲ್ಲಿ, ನಷ್ಟಗಳಲ್ಲಿ ಇದ್ದಾರೆ. முதல் வசனத்தை நீங்க படிச்சுட்டா ಮೊದಲನೇ ವಚನವನ್ನು ಓದುವುದಾದರೆ உன் தேவனாகிய கர்த்தர் ನಿಮ್ಮ ದೇವರಾದ ಯೆಹೋವನ அவர் விதிக்கிற எல்லா ஆலோசனைக்கும் ಮಾತನ್ನು ಶ್ರದ್ಧೆಯಿಂದ ಕೇಳಿದರೆ எல்லா கற்பனைக்கும் ಎಲ್ಲ ಆಜ್ಞೆಗಳಿಗೂ கவனமாய் ನೀನು ಗಮನವಾಗಿ அவருடைய சத்தத்துக்கு நீ செவி கொடுக்கும்போது ಆತನ ಶಬ್ದಕ್ಕೆ ನೀನು ಕಿವಿ ಕೊಡುವುದಾದರೆ உன்னை மேன்மையாவே ನಿನ್ನನ್ನು ಉನ್ನತ ಸ್ಥಿತಿಗೆ ದೇವರಿಡುತ್ತಾರೆ. என்னெல்லாம் மேன்மைக்குவார்ன்றது கூட ನಿನ್ನನ್ನೇ ಉನ್ನತ ಸ್ಥಿತಿಗೆ ತರುತ್ತಾನೆಂಬುದು, என்னெல்லாம் மேன்மையாய் வைப்பேன் என்பதை, ಯಾವ ವಿಷಯಗಳನ್ನೆಲ್ಲ ಉನ್ನತ ಸ್ಥಿತಿಗೆ ತರುತ್ತೇನೆ ಎಂಬುವ ಕಾರ್ಯವನ್ನು அது தெளிவா ஆண்டவர் சொல்லு எல்லாமே எழுதி வச்சிட்டார். ಆಮೇಲೆ ಅದನ್ನು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ದೇವರು ಇದರಲ್ಲಿ ಬರೆದಿಟ್ಟಿದ್ದಾರೆ. 14 அதிகாரம் வரைக்கும் 14ನೇ ವಚನದವರೆಗೂ 14
வசனம் வரைக்கும் பாருங்க தெளிவா எல்லாம் எழுதி வச்சிருக்காங்க. 14 ವಚನದ ತನಕ ದೇವರು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. இதெல்லாம் யாரும் வேண்டான்றோமா? ಇದೆಲ್ಲ ಯಾರು ನಮಗೆ ಬೇಡ ಅಂತ ಹೇಳ್ತೀವಿ? இதுக்கு தான தினமா காலைல எழுந்து ஓடுறோம். ಇದಕ್ಕೋಸ್ಕರ ಬೆಳಗಿನ ಜಾವದಲ್ಲಿ ಎದ್ದು ನಾವು ಓಡುತ್ತೇವೆ. ஆசீர்வாதத்துக்கு தானே, ಈ ಆಶೀರ್ವಾದಗಳಿಗೆ ತಾನೇ காலையில எழுந்து நம்ம பிரயாசப்படுறோம், வேலைக்கு போறோம், நம்ம வேலை செய்யறோம். ಬೆಳಗ್ಗೆ ಎದ್ದು ನಾವು ಪ್ರಯಾಸ ಪಡುತ್ತೇವೆ, ಕಷ್ಟ ಪಡುತ್ತೇವೆ, ಕೆಲಸಕ್ಕೆ ಓಡುತ್ತೇವೆ, ಎಲ್ಲಾ ಮಾಡ್ತೀವಿ. மழை காத்து வெயிலன்னு பாக்குறது இல்ல. ನಾವು ಮಳೆ ಗಾಳಿ ಬಿಸಿಲು ಯಾವುದನ್ನು ನೋಡುವುದಿಲ್ಲ. இதுக்கு இந்த 14 ஆசீர்வாதத்துக்கு தானே நம்ம கஷ்டப்படுறோம். ಈ 14 ಆಶೀರ್ವಾದಗಳಿಗೆ ತಾನೇ ಇಷ್ಟು ನಾವು ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದೀವಿ. ஹalleluya, 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 ஹalleluya. தேவனுடைய கட்டளைகளுக்கு வசனத்துக்கு நம்ம கவனமா செவி கொடுத்து கீழ்ப்படிஞ்சு அப்படி நடக்கும் பொழுது, ದೇವರ ಆಜ್ಞೆಗಳಿಗೆ ನಾವು ಆತನ ಕೆಲಸಗಳಿಗೆ ನಾವು ಶ್ರದ್ಧೆಯಿಂದ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಕಿವಿ ಕೊಡುವಾಗ ಈ ಆಶೀರ್ವಾದಗಳು 2 நாளைக்கு முன்னாடி 2 ದಿನಗಳಿಗೆ ಮುಂಚಿತವಾಗಿ சென்னையில இருந்த மெடோனா சிஸ்டர் எங்களுக்கு ஒரு மெசேஜ் பண்ணியிருந்தாங்க. ಚೆನ್ನೈಲಿ ಇರುವ ಮೆಡೋನಾ ಸಿಸ್ಟರ್ ನಮಗೆ ಒಂದು ಮೆಸೇಜ್ ಮಾಡಿದ್ರು. அந்த அன்னைக்கு மெசேஜ்ல நம்ம வீடியೋ எடுத்து அவங்களுக்கு கொடுத்தோம். ಆ ಒಂದು ಮೆಸೇಜ್ ಅಲ್ಲಿ ಇಲ್ಲಿ ಬಂದು ಮಾಡಿದಂತ ಮೆಸೇಜ್ ಅನ್ನ ವಿಡಿಯೋ ಮಾಡಿ ಅವ್ರಿಗೆ ಕೊಟ್ವಿ. அவங்க அந்த வீடியோ பார்த்திருக்காங்க. ಮತ್ತೆ ಅವರು ಆ ವಿಡಿಯೋವನ್ನು ನೋಡಿದ್ದಾರೆ. டக்குன்னு அந்த வீடியோல மூர்த்தி அவರಿಗೆ ಒಂದು ಪ್ರಾಪಸಿ சொல்லியிருக்காங்க. ಆ ಒಂದು ವಿಡಿಯೋದಲ್ಲಿ ಮೂರ್ತಿ ಸಹೋದರನಿಗೆ ಒಂದು ಪ್ರವಾದನೆ ಹೇಳಿದ್ದಾರೆ. ஏன்னா இதுவரைக்கும் அவங்க சொன்ன எல்லா தீர்க்கதரிசனமும் நிறைவேறிக்கு இருக்கு. ಯಾಕಂದ್ರೆ ಇದುವರೆಗೂ ಅವರು ಹೇಳಿದಂತ ಎಲ್ಲಾ ಪ್ರವಾದನೆ ಮಾತುಗಳು ನೆರವೇರಿದೆ. அப்போ டக்குன்னு அந்த மூர்த்தி சகோதரனை பார்த்துட்டு ತಕ್ಷಣವೇ ಅವ್ರ ಮೂರ್ತಿ ಸಹೋದರನನ್ನು ನೋಡಿ ஒரு ಮಾರ್ಕ್ போட்டுட்டு ಅವರ ಫೋಟೋ ಒಂದು ಮಾರ್ಕ್ ಮಾಡಿ எங்களுக்கு அனுப்பிச்சிருக்காங்க. ನಮಗೆ ಅದು ಕಳಿಸಿದ್ದಾರೆ. ಸಿಸ್ಟರ್ இந்த பிரதர் எப்படி இருக்கிறாரு இப்போ? ಸಿಸ್ಟರ್ ಈಗ ಈ ಬ್ರದರ್ ಹೇಗಿದ್ದಾರೆ ಎಂಬುದಾಗಿ. ಚೆನ್ನಾಗಿದ್ದಾರಾ, ಪರವಾಗಿಲ್ವಾ? நாங்க என்னத்த சொல்றது? ನಾವು ಏನನ್ನು ಹೇಳುವುದು? ஏன்னா அவங்க அன்னைக்கு திருவிசனம் என்ன சொன்னாங்க? ಅವತ್ತು ಅವರು ಪ್ರವಾದಿಯ ಸಹೋದರಿಗೆ ಏನ್ ಹೇಳಿದ್ರು? இன்னைக்கு இருக்கிற ஒரு நிலைமை இன்னைக்கு இல்ல. ಈಗಿರುವ ಸ್ಥಿತಿ ಪರಿಸ್ಥಿತಿ ಇನ್ಮೇಲೆ ನಿನಗೆ ಇರುವುದಿಲ್ಲ. உன் வாழ்க்கை இப்ப இது மாதிரி இருக்காது. ನಿನ್ನ ಜೀವನ ಈ ರೀತಿ ಇರೋದಿಲ್ಲ. உன் வாழ்க்கை ராஜா வாழ்க்கை. ಆಮೇಲೆ ನಿನ್ನ ಒಂದು ಜೀವನ ರಾಜನ ಒಂದು ಜೀವನವಾಗಿರುತ್ತದೆ. ಕರ್ತರ್ಕಿட்ட ಅಡಗಿರು. ನೀನು ದೇವರ ಹಸ್ತದಲ್ಲಿ ಅಡಗಿ ಇರು. ಎಲ್ಲರೂ ಉನ್ನ பார்த்து ಆಶ್ಚರ್ಯಪಡ போறாங்க. ಎಲ್ಲರೂ ನಿನ್ನನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. நிறைய பேர் வந்து உன்கிட்ட கையை நீட்டுவாங்க. ಅನೇಕರು ಬಂದು ನಿನ್ನ ಹತ್ರ ಕೈ ಚಾಚುತ್ತಾರೆ. நீ இல்லன்னு சொல்ல மாட்டே. ಆದ್ರೆ ನೀನು ಇಲ್ಲ ಅಂತ ಹೇಳುವುದಿಲ್ಲ. ಅನೇಕರಿಗೆ ವಾರಿ ಕೊಡುಪೆ. ನೀನು ಅನೇಕರಿಗೆ ತುಂಬಿ ಕೈ ಸ್ವರ ಸುರಿಸು ತೆಗೆದುಕೊಡುವಿ. அந்த ಪ್ರಾಪಸನಿಗೆ ಆಂಡ್ರು ஆவியானவர் அவங்க மூலமா பேசினாங்க. ಆವತ್ತು ಒಂದು ಪ್ರವಾದನೆ ಮಾತುಗಳ ಸಹೋದರಿಯ ಮೂಲಕವಾಗಿ ಮೂರ್ತಿ ಸಹೋದರಿಗೆ ಮಾತನಾಡಿದ್ರು. ஏன் இன்னைக்கு அந்த வாழ்க்கை இல்ல அவருக்கு? ಯಾಕೆ ಇವತ್ತು ಆ ರೀತಿಯಾದ ಜೀವನ ಇಲ್ಲ? ಬಲದ ಕರத்தில் ಇಲ್ಲ. ಆತನ ಬಲದ ಹಸ್ತದಲ್ಲಿ ಆತನ ಇಲ್ಲ. ನಿಮಗೆ ಅರ್ಥ ಆಗ್ತಾ ಇದೆಯಾ? அவர் பலத்த கரத்துல இருந்தா ನೀನು ಸರಿಯಾಗಿ ದೇವರ ಹಸ್ತದಲ್ಲಿ ಅಡಗಿದ್ದರೆ தேவன் இங்க இருக்கிற எல்லாருக்கும் வாக்குத்தத்தம் கொடுத்திருக்கிறாரு. ದೇವರು ಇಲ್ಲಿರುವ ಪ್ರತಿ ಒಬ್ಬರಿಗೆ ವಾಗ್ದಾನ ಮಾಡಿದ್ದಾರೆ. அந்த வாக்குத்தத்தம் நீங்க மறந்து போயிருக்கலாம். ಒಂದು ವೇಳೆ ನಿಮಗೆ ಮಾಡಿರುವ ವಾಗ್ದಾನ ನೀವು ಮರೆತು ಹೋಗಿರಬಹುದು. ವಾಕ್ಯ ಪಣ್ಣಿನವರು ಮರೆಕಬಹುದು. ಆಮೆನ್ ಆಮೆನ್. ಆದರೆ ವಾಗ್ದಾನ ಮಾಡಿದಂತ ದೇವರು ಎಂದಿಗೂ ಮರೆತು ಹೋಗಿಲ್ಲ. ಅದನ್ನು ಸರಿಯಾದ ಸಮಯದಲ್ಲಿ ವಾಗ್ದಾನಗಳು ನೆರವೇற்றವಲ್ಲವರಾಗಿ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾರೆ. ಸಮ್ಮುಖದಲ್ಲಿ ಒಕ್ಕಾಂದು ದೇವರ ಸಮ್ಮುಖದಲ್ಲಿ ನಾವು ಕುಳಿತು ನಿಮ್ಮ ಅಗತ್ಯಗಳಿಗಾಗಿ, ಕುಟುಂಬಕ್ಕಾಗಿ, ನಿಮ್ಮ ಕುಟುಂಬಗಳಿಗಾಗಿ, ನಿಮ್ಮ ಮಕ್ಕಳಿಗಾಗಿ ಆಂಡ ಸಮ್ಮುಖದಲ್ಲಿ ಒಕ್ಕಾಂದು ಜೆಬಿ ದೇವರ ಸಮ್ಮುಖದಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಕಣ್ಣೀರೊಂದಿಗೆ ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುತ್ತಾರೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಚೇಕಿಯನು ಅವರು ಜಪಂ பண்றாரு. ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಕಣ್ಣೀರೋಡು ಜಪಂ பண்றாரு. ಆತನು ಕಣ್ಣೀರೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆಂಡ್ರು ಕಿட்ட ಒಂದು ಬದಿಲ್ வருது. ದೇವರ ಬಳಿಯಿಂದ ಒಂದು ಉತ್ತರ ಬರ್ತಾ ಇದೆ. ಎಸೇಕಿಯಾವೇ, ಎಸೇಕಿಯನೇ, ಉನ್ ಕಣ್ಣೀರನ್ನು ನಾನು ಕಂಡೆ. ನಿನ್ನ ಕಣ್ಣೀರನ್ನು ನಾನು ಕಂಡಿದ್ದೇನೆ. ನಿನ್ನ ವಿಜ್ಞಾಪನೆ ನಾನು ಕೇಟೆ. ನಿನ್ನ ವಿಜ್ಞಾಪನೆಯನ್ನು ನಾನು ಕೇಳಿದ್ದೇನೆ. 15 ವರ್ಷ, ಈಗ 15 ವರ್ಷ ಕಾಲ ಆಯುಸ್ಸು ನಾಟ್ಕಳೆ, ಆಯುಸ್ಸು ದಿನಗಳನ್ನು ನಾನು ಪೆರಗ ಸೇವೆ ನಾನು ಕೂಡಿಸಿ ಕೊಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣೀರೋಡು ವಿದೈತ ಆತನ ಕಣ್ಣೀರೊಂದಿಗೆ ಬಿತ್ತಿದನು. ಸುವರ್ಪಕമായി ತಿರುಮಿಕೊಂಡು ಆತನ ಗೋಡೆ
ಗೋಡೆಯ ಕಡೆಗೆ ತಿರುಗಿಕೊಂಡು ஜெபம் பண்றான். ಆತನು ದೇವರು ನೋಡಿ ಪ್ರಾರ್ಥನೆ ಮೊರೆ ಇಡುತ್ತಿದ್ದಾನೆ. ஜெபம் ஆண்டவர் கேட்டார். ಆ ಪ್ರಾರ್ಥನೆಯನ್ನು ದೇವರು ಕೇಳಿದರು. 15 வருஷம் 15 ವರ್ಷ அவன் ಕಾಲ ஆயுசு நாட்களை பெருக செய்தார். ಆತನ ಆಯುಸ್ಸು ದಿನಗಳನ್ನು ದೇವರು ಅಭಿವೃದ್ಧಿ ಪಡಿಸಿದರು. ஹalleluya 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 ஹalleluya. சொல்ல இயேசுவை ஏற்றுக்கொண்ட பிறகு ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ಮೇಲೆ ஐயோ நான் கஷ்டப்படுறேனே, ಅಯ್ಯೋ ನಾನು ಕಷ್ಟ ಪಡ್ತಾ ಇದ್ದೀನಿ. ஆமா வெளியில இருக்கிறவனும் கஷ்டப்படுறோம், ಹೌದು ಹೊರಗಡೆ ಇರುವವರು ಕಷ್ಟ ಪಡ್ತಿದ್ದಾರೆ, நாமளும் கஷ்டப்படுறோம். ನಾವು ರಕ್ಷಣೆ ಹೊಂದಿರೋ ನಾವು ಕಷ್ಟ ಪಡ್ತಾ ಇದೀವಿ. இப்போ ஒரு கிளினிக் போறோம், ಇವಾಗ ನಾವು ಒಂದು ಕ್ಲಿನಿಕ್ಗೆ ಹೋಗ್ತೀವಿ. ரட்சிக்கப்படாதவன் அங்க இருக்கிறான், ರಕ್ಷಣೆ ಹೊಂದದೇ ಇರುವ ಮನುಷ್ಯನಲ್ಲಿದ್ದಾನೆ. அவனுக்கு டோக்கன் சிஸ்டம் தான். ಆತನಿಗೂ ಟೋಕನ್ ಸಿಸ್ಟಮೇ. நம்மளும் ரட்சிக்கப்பட்டிருக்கிறோம், ನಾವು ರಕ್ಷಣೆ ಹೊಂದಿದ್ದೀವಿ, நம்மளுக்கும் டோக்கன் சிஸ்டம். ನಮಗೂ ಟೋಕನ್ ಸಿಸ್ಟಮೇ. கரெக்ட் தானே? ಸರಿ ತಾನೆ? ரட்சிக்கப்பட்டுட்டோம் முதல்ல விட்டுருவாங்களா? ರಕ್ಷಣೆ ಹೊಂದಿದೀವಿ ಅಂತ ನಮ್ಮನ್ನ ಮೊದಲೇ ಬಿಡ್ತಾರಾ? இல்ல, ಇಲ್ಲವೇ ಇಲ್ಲ. எல்லாருக்கும் கஷ்டம் இருக்கு. ನಾವು ಎಲ್ಲಾ ರೀತಿಯಾಗಿ ಎಲ್ಲರಿಗಿರುವ ಕಷ್ಟ ನಮಗೂ ಉಂಟು. தேவன் நம்மை பலப்படுத்தும் பொழுது, ಆದ್ರೆ ದೇವರು ನಮ್ಮನ್ನು ಬಲಪಡಿಸುವಾಗ, பலத்துல அடங்கி இருக்கும் பொழுது, ಆತನ ದಾನವುಳ್ಳ ಹಸ್ತದಲ್ಲಿ ಅಡಗಿರುವಾಗ, ஆனா அந்த கஷ்டம் நமக்கு தெரியறதில்ல. ಆದ್ರೆ ಆ ಕಷ್ಟ ನಮಗೆ ದೊಡ್ಡದಾಗಿ ಕಾಣಿಸುವುದಿಲ್ಲ. ஏன்னா நம்ம கஷ்டத்துல அவர் கஷ்டமாய் நிக்கிறாரு. ಯಾಕಂದ್ರೆ ನಮ್ಮ ಕಷ್ಟದಲ್ಲಿ ನಮ್ಮ ಸಂಗಡ ದೇವರೇ ಅದನ್ನು ಸರಿಪಡಿಸುವಂತ ದೇವರೇ பலத்துல அவர் பலனாய் நிக்கிறாரு. ನಮ್ಮ ಬಲಹೀನದಲ್ಲಿ ಆತನೇ ಬಲವಾಗಿ ನಿಂತುಕೊಳ್ಳ ದೇವರಾಗಿದ್ದಾರೆ. அடங்கி இருக்கணும். ಆದುದರಿಂದ ಆತನ ದಾನವುಳ್ಳ ಹಸ್ತದಲ್ಲಿ ನಾವು ಅಡಗಿರುವವರಾಗಿದ್ದೇವೆ. தேவன் நம்மையும் ವೇದವು ನಮ್ಮನ್ನು, நம்ம குடும்பத்தை அவர் ஆசீர்வதிக்கிறார். ನಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸುತ್ತಾರೆ. ஹalleluya ಹalleluya. ಸಭೆಯಲ್ಲಿ ஒரு ஊழியக்காரர் வந்தாரு, ಒಂದು ಸೇವಕರು ಬಂದರು. ಅವರು ಮೆಸೇಜ್ ಎಲ್ಲ கொடுத்துட்டு, ಅವರು ಸಂದೇಶನೆಲ್ಲ ಕೊಟ್ಟು, ஆராதனை எல்லாம் முடிச்சிட்டு, ಆರಾಧನೆ ಎಲ್ಲ ಮುಗಿಸಿ கிளம்பி போகும்பொழுது, ಅವರು ಹೊರಟು ಹೋಗುವಾಗ, அப்ப அந்த சபை பாஸ்டர் ಆ ಸಭೆ ಪಾಸ್ಟರು அவங்க மகனை கூட்டிட்டு வந்து, ಆ ಪಾಸ್ಟರ್ ತನ್ನ ಮಗನನ್ನು ಕರ್ಕೊಂಡ್ ಬಂದು அவர்கிட்ட ஜெபிக்க விட்டாரு. ಆ ಗೆಸ್ಟ್ ಆಗಿ ಬಂದಿರೋ ಪಾಸ್ಟರ್ ಬಳಿಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ அவருக்கு ಬಿಟ್ರು. பாதி சைடு அந்த மண்டே இல்ல. ಆ ಪಾಸ್ಟರ್ ಮಗನಿಗೆ ಆತನ ತಲೆನಲ್ಲಿ ಅರ್ಧ ಭಾಗ ಬುರುಡೆ ಇಲ್ಲ. ஆமென். ஹalleluya ಹalleluya ஹalleluya ಹalleluya. அப்ப அவர் என்ன நடந்துச்சுன்னு சொல்லி ஜெபிக்கிறாரு. ಆಗ ಏನು ನಡೆಯಿತು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. அவன் வந்து ஒரு நாள் ஆராதனையில உட்கார மாட்டான். ಆತನು ಎಂದಿಗೂ ಯೌವನಸ್ಥನಾಗಿರೋ ಒಂದು ದಿನ ಪ್ರಾರ್ಥನೆಯಲ್ಲಿ ಕುತ್ಕೊಳ್ಳೋದಿಲ್ಲ. செய்யற வேலை அப்படி. ಯಾಕಂದ್ರೆ ಆತನು ಮಾಡುವಂತ ಕೆಲಸ ಆ ರೀತಿಯಾಗಿತ್ತು. மாசத்துக்கு 2 லட்சம் ரூபாய் சம்பளம். ಆ ಹುಡುಗನಿಗೆ ಈ ತಿಂಗಳಿಗೆ 2 ಲಕ್ಷ ಪೇಮೆಂಟ್. அவங்க சொல்ற பேச்சு கேட்கலன்னா வேலை போயிடும். ಅವ್ರು ಹೇಳಿದಂತ ಆಫೀಸಲ್ಲಿ ಹೇಳಿದಂತ ಮಾತು ಕೇಳಿ ಕೆಲಸ ಹೋಗುತ್ತೆ. 30 ನಾಳ வேலைன்னு ஓடுமா. ಆ ಹುಡುಗ 30 ದಿನಗಳು ಕೆಲಸ ಅಂತ ಓಡುತ್ತಾ ಇದ್ದ. ஆனா ஒரு நாள், ಆದ್ರೆ ಒಂದು ದಿನ தலை பாதிக்கப்பட்டு, ಆ ತಲೆ ಬಾಧಿಸಲ್ಪಟ್ಟು ஆலயத்துல விழுந்து கிடக்குறான். ಆ ಆಲಯದಲ್ಲೇ ಬಿದ್ದಿದ್ದಾನೆ. ஞானம் இல்ல, ஞாபக சக்தி இல்ல, ಜ್ಞಾಪಕ ಶಕ್ತಿ ಇಲ್ಲ, எதுவுமே செயல்படுறது இல்ல. ಆತನ ಶರೀರದಲ್ಲಿ ಯಾವ ಕೆಲವು ಭಾಗಗಳು ಕೆಲಸ ಮಾಡುವುದಿಲ್ಲ. ஊழியக்கார குடும்பத்துல இப்படியா? ಸೇವಕರ ಕುಟುಂಬದಲ್ಲಿ ಈ ರೀತಿನಾ? அவர் ஜெபம் பண்ணாரு. ಆತನು ಪ್ರಾರ್ಥನೆ ಮಾಡುತ್ತಿದ್ದಾರೆ. அதுக்கப்புறம் அந்த சபையில இருக்க ஒருத்தர் சொல்றாரு, ಅದಾದ ನಂತರ ಸಭೆಯಲ್ಲಿ ಇರುವ ಒಂದು ಮನುಷ್ಯ ಹೇಳ್ತಾ ಇದ್ದಾರೆ, பாஸ்டருடைய பையன், ಈ ಪಾಸ್ಟರ ಮಗನು இந்த நிலைமையில இருக்கிறதுக்கு, ಈ ಒಂದು ಸ್ಥಿತಿಯಲ್ಲಿ ಇರುವುದಕ್ಕೆ பாஸ்டமா தான் காரணம். ಪಾಸ್ಟಮ್ಮನೇ ಕಾರಣ. ஹalleluya ಹalleluya. எப்படி விசாரிக்கும் பொழுது, ಇದು ಹೇಗೆ ಅಂತ ವಿಚಾರಣೆ ಮಾಡುವಾಗ உபவாச கூட்டத்துல, ಕೆಲವು ಉಪವಾಸ ಕೂಟಗಳಲ್ಲಿ பாஸ்டமா ஜெபிச்சிருக்கிறது நான் கேட்டிருக்கிறேன். ಪಾಸ್ಟಮ್ಮ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿರುವಂತ ವಿಷಯ ನಾನು ಕೇಳಿದ್ದೇನೆ. சபையிலே உட்கார மாட்டேங்கறான். ದೇವರೇ ನನ್ನ ಮಗ ಸಭೆಯಲ್ಲೇ ಕುತ್ಕೊಳ್ಳೋದಿಲ್ಲ. நீ சரியா அவனை அடிச்சு, ನೀವು ಏನಾದ್ರೂ ದೇವರನ್ನ ಮಗನನ್ನು ಚೆನ್ನಾಗಿ ಒಡೆದು கொடுத்து ಸರಿಯಾದ ಒಂದು ಏಟು ಕೊಟ್ಟು கொண்டு வந்து சபையில போடு ஆண்டவரೇ, ಸಭೆ ಒಳಗಡೆ ತಗೊಂಡ್ಬಂದು ನೀ ಹಾಕಬೇಕು ಎಂಬುದಾಗಿ ஆண்டவர் அப்படிப்பட்ட ஜெபத்தல கேட்பாரா? ದೇವರು ಆ ರೀತಿಯಾದ ಪ್ರಾರ್ಥನೆಯನ್ನು ಕೇಳುತ್ತಾರಾ? கேட்பாரா கேட்க மாட்டாரா? ಇಲ್ಲ, ಕೇಳೋದು. நிறைய பேருக்கு டவுட். ஏன்னா நீங்க அப்படித்தானே ஜெபிக்கிறீங்க. ஆண்டவரே எதிர் வீட்டுக்காரன கால ஒடி ஆண்டவரே, ದೇವರ ಎದುರು ಮನೆ ಇರೋ ಮನುಷ್ಯನಿಗೆ ಕಾಲು ಮುರಿದಾಕು ಸ್ವಾಮಿ. ಮಾಮಿಯಾರ್ ಕಾಲ ಒಡಿ ಆಂಡವರೇ, ನನ್ನ ಅತ್ತೆ ಕಾಲನ್ನು ಮುರಿದಾಕು ಸ್ವಾಮಿ. ಮರಿಮಗ ಕೈಯ ಒಡಿ ಆಂಡವರೇ, ನನ್ನ ಸೊಸೆ ಕೈ ಮುರಿದಾಕು ದೇವರೇ. ನಮ್ಮ ಜಪಲ್ಲ ಈ ರೀತಿ ತಾನೇ ನಮ್ಮ ಒಂದು ವಿಶೇಷ ಪ್ರಾರ್ಥನೆಗಳು. இல்லீங்களா? ಹೌದು ತಾನೆ? இல்லையா? ಇಲ್ವಾ? நீங்க ரொம்ப நல்லவங்க. ஹalleluya ஹalleluya. அப்படியே ஜெபிச்சாலும் ಹಾಗೇ ನಾವು ಪ್ರಾರ್ಥನೆ ಮಾಡಿದ್ರು அந்த ஜெபத்தை ஆண்டவர் கேட்க மாட்டார். ಆ ಪ್ರಾರ್ಥನೆ ದೇವರು ಕೇಳೋದಿಲ್ಲ. கரெக்ட் தானே? ಸರಿ ತಾನೆ? ವಿರೋಧಿಯ ಸ್ನೇಹಿன்னு சொல்றாரு ஆண்டவர். உன் சத்ருவ ಸ್ನೇಹಿங்க, ನಿನ್ನ ಶತ್ರುವನ್ನು ಪ್ರೀತಿಸು ಎಂಬುದಾಗಿ. இப்ப புரியுதுங்களா? ಈಗ ಅರ್ಥ ಆಗ್ತಾ ಇದೆಯಾ? என்ன பண்ணணுமா? ನಿನ್ನ ಶತ್ರುವನ್ನು ನಾವೇನು ಮಾಡಬೇಕು? ಸ್ನೇಹಿங்க, ನಾವು ನಮ್ಮ ಶತ್ರುವನ್ನು ಪ್ರೀತಿ ಮಾಡಬೇಕು. இப்படி இருக்கும்போது எப்படிங்க காலை ஒடிப்பாரு ஆண்டவர்? ಹೀಗಿರುವಾಗ ದೇವರು ಹೇಗೆ ಅವ್ರ ಕಾಲನ್ನು ಮುರಿತಾರೆ?
ಒಡಿಪಾರಾ ಮುರಿತಾರಾ? பாஷாமுடைய ஜபம் கேட்டிருப்பாரா? ಆ ಪಾಶಮ್ಮನ ಒಂದು ಪ್ರಾರ್ಥನೆ ಕೇಳಿರ್ತಾರ ದೇವರು? கேட்டிருக்க மாட்டா. அப்ப ஏன் இப்படி ஆயிடுச்சு அவன் மகனுக்கு? ಹಾಗಾದ್ರೆ ಯಾತಕ್ಕಾಗಿ ಹೇಗೆ ಈ ರೀತಿಯಾಗಿ ಅವ್ರ ಮಗನಿಗೆ ಉಂಟಾಯಿತು? ஆனா அந்த ஜபத்தை ஆண்டவர் கேட்கல. ಆ ಪ್ರಾರ್ಥನೆ ದೇವರು ಕೇಳಲಿಲ್ಲ. அந்த ஜபத்தை பிசாசு கேட்டுட்டான். ಆ ಒಂದು ಪ್ರಾರ್ಥನೆಯನ್ನು ಸೈತಾನನು ಕೇಳಿದನು. எவ்வளவு பேருக்கு புரியுது? ಎಷ್ಟು ಜನಕ್ಕೆ ಇದು ಅರ್ಥ ಆಗ್ತಾ ಇದೆ? பிசாசு கேட்டுட்டு ಈ ಪ್ರಾರ್ಥನೆಯನ್ನು ಸೈತಾನನು ಕೇಳಿ மகன் அந்த நிலைமை கொண்டு வந்துட்டான். ಆ ಮಗನನ್ನು ಆ ಒಂದು ಸ್ಥಿತಿಗೆ ಕೊಂಡು ಬಂದನು. அப்ப நம்ம வாய் வார்த்தை எப்படி இருக்கணும்னா, ನಮ್ಮ ಬಾಯಿಯ ಮಾತುಗಳು ಹೇಗಿರಬೇಕಂದರೆ ನೆಗೆಟಿವ್ பேசக்கூடாது. ಯಾವಾಗಲೂ ನೆಗೆಟಿವ್ ಆಗಿ ಅಪನಂಬಿಕೆಯಾಗಿ ಮಾತನಾಡಬಾರದು. என் கதை முடிஞ்சிச்சு, ನನ್ನ ಕತೆ ಮುಗಿದೋಯ್ತು, அவ்வளவுதான், ನಾನು ಅಷ್ಟೇ, மேல வர முடியாது, ನನ್ನಿಂದ ಇನ್ನು ಮೇಲೆ ಬರುವುದಕ್ಕಾಗುವುದಿಲ್ಲ, கடைசி வரைக்கும் நான் இப்படிதான் இருக்க போறேன், ಇನ್ನು ಕೊನೆ ತನಕ ನಾನು ಹೀಗೆ ಇರಬೇಕು, இதெல்லாம் நீ அறிக்கை பண்ண நீ அப்படிதான் இருப்ப. ಇನ್ನು ನಾವು ಈ ರೀತಿಯಾಗಿ ನಮ್ಮ ಬಾಯಿಂದ ನಾವು ಅರಿಕೆ ಮಾಡುತ್ತಾ ಕೊನೆ ತನಕ ನಾವು ಇದೇ ಸ್ಥಿತಿನಲ್ಲಿ ಇರ್ತೀವಿ. நான் இன்னைக்கு இருக்கிற மாதிரி இருக்கிறது இல்ல, ನಾನು ಇವತ್ತು ಇರುವ ಹಾಗೆ ಸ್ಥಿತಿನಲ್ಲಿ ಇರೋದಿಲ್ಲ. எனக்காக என் தேவர் யாவையும் செய்து முடியும். ನನಗಾಗಿ ನನ್ನ ದೇವರು ಎಲ್ಲವನ್ನು ಮಾಡಿ ಮುಗಿಸುತ್ತಾನೆ. பலத்த கரத்துல அடங்கிருங்க. ಆತನ ಧ್ಯಾನವುಳ್ಳ ಹಸ್ತದಲ್ಲಿ ನಾವು ಅಡಗಿರುತ್ತೇವೆ. ஏற்ற நேரத்துல உங்களை உயர்த்துவார். ಆಮೆನ್. ಆತನು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. சந்தேகம் நமக்கே வந்துருது. ಕೆಲವು ಬಾರಿ ಸಂದೇಹ ನಮಗೆ ಅಪನಂಬಿಕೆ ಉಂಟಾಗುತ್ತದೆ. கர்த்தர் இருக்கிறாரா இல்லையா கூட, ದೇವರು ಇದ್ದಾರಾ ಇಲ್ವಾ ನನ್ನ ಜೊತೆನಲ್ಲಿ? அவர் ஒரு முறை வந்துட்டா வெளியே போக மாட்டார். ಅವರು ಒಂದು ಬಾರಿ ನಮ್ಮ ಒಳಗಡೆ ಬಂದ್ರೆ ಆತನ ಹೊರಗಡೆ ಹೋಗೋದೇ ಇಲ್ಲ. கூடவே தான் இருக்கிறாரு. ಯಾವಾಗಲೂ ನಮ್ಮ ಸಂಗಡನೆ ನಮ್ಮ ಜೊತೆನಲ್ಲೇ ಇದ್ದಾರೆ. நீ கூப்பிடு அப்பான்னு, ನೀನು ಅಪ್ಪ ಅಂತ ಕೂಗುವಾಗ அவர் ಇறங்கி வருவார். ಆತನ ಇಳಿದು ಬರುತ್ತಾನೆ. மகளே உனக்கு என்ன வேணும்? ಮಗಳೇ ನಿನಗೆ ಏನು ಬೇಕು? மகனே உனக்கு என்ன வேணும்? ಮಗನೇ ನಿನಗೆ ಏನು ಬೇಕು? கூப்பிடு ಅಪ್ಪಾன்னு. ಅಪ್ಪ ಅಂತ ನೀನು ಕೂಗಿಕೋ, ಕೇಳಿಕೋ. சும்மா இருக்க மாட்டார். ಆತನು ಎಂದಿಗೂ ಸುಮ್ಮನೆ ಇರುವಂತ ದೇವರಲ್ಲ. 1 ರಾಜಾಕ 18ನೇ ಅಧಿಕಾರದಲ್ಲಿ 1 ಅರಸುಗಳು 18ನೇ ಅಧ್ಯಾಯದಲ್ಲಿ ಆಗಾಪು ರಾಜ ಅರಸನು ಮனைவி ಯೆಜೆಬೆಲ್ ಆತನ ಹೆಂಡತಿ ಯೆಸೆಬೇಳಲು பேச்சு கேட்டு ಆತನ ಮಾತನ್ನು ಕೇಳಿ ದೇಶದ ಒಳಗಡೆ தவறான காரியங்களை கொண்டு வரோம். ಆತನು ತಪ್ಪಾದ ಕಾರ್ಯಗಳನ್ನು ಕೊಂಡು ಬರುತ್ತಿದ್ದಾನೆ. ಅರುವರ್ಪಾன ಕಾರ್ಯங்களை கொண்டு வரோம். ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಕೊಂಡು ಬರುತ್ತಿದ್ದಾನೆ. ಆದುದರಿಂದ இந்த எலியா தீர்க்கதரிசி, ಎಲಿಯ ಪ್ರವಾದಿ இப்போ சவால் ஃபைட்டிங் பண்றாரு. ಈಗ ಆತನ ಒಂದು ಜಗಳ ಫೈಟ್ ಮಾಡ್ತಾ ಇದ್ದಾರೆ. பாகால் தெய்வமா, ಪಾಗಾಲ್ ದೇವರ, கர்த்தர் தெய்வமா, ಯೆಹೋವನು ದೇವರ. பாகால் தெய்வமானா பாகால் ஆராதிங்க. ಪಾಗಾಲ್ ದೇವರಾದರೆ ಅವರನ್ನು ನೀವು ಆರಾಧನೆ ಮಾಡಿ. கர்த்தர் தெய்வமானா கர்த்தர் ஆராதிங்க. ಕರ್ತನು ದೇವರಾದರೆ ಆತನನ್ನು ನಾವು ಆರಾಧನೆ ಮಾಡೋಣ. எலியாவுக்கே சந்தேகம் வந்துடுச்சு. ಎಲಿಯನಿಗೆ ಸಂದೇಹ ಬಂತು. யார் இப்ப தெய்வம்? ಯಾರು ಇವಾಗ ದೇವರು? யாருங்க? ಯಾರು? எலியாவுக்கு சந்தேகம் வருது. ಎಲಿಯನಿಗೆ ಸಂದೇಹ ಬಂತು. சரி, அவங்க பலிபீடத்தை கட்டி எல்லாம் அவங்க கடவுளை கூப்பிட்டு பார்த்தாங்க. ಸರಿ, ಅವರು ಕೂಡ ಯಜ್ಞ ವೇದಿಕೆಯನ್ನು ಎಲ್ಲ ಉಂಟು ಮಾಡಿ ಅವರ ದೇವರನ್ನು ಕೂಗಿ ನೋಡಿದ್ರು. ಉತ್ತರ ಬರಲಿಲ್ಲ. இப்ப இவரும் பலிபீடத்தை கட்டுறாரு. ಈಗ ಇವರು ಕೂಡ ಬಲಿಪೀಠವನ್ನು ಕಟ್ಟಿದ್ದಾರೆ. ಎಲ್ಲ ಸೌದೆಗಳನ್ನು ಜೋಡಿಸುತ್ತಾ ಇದ್ದಾರೆ. தண்ணியை ஊத்துறாரு. ನೀರನ್ನು ಹಾಕಿದರು. விறகு கட்டெல்லாம் நனைஞ்சிச்சு. ಅಲ್ಲೆಲ್ಲ ಇರುವ ಸೌದೆಗಳು ಕಟ್ಟಿಗೆಗಳು ನೆಂದು ಹೋಯಿತು. ஈரமா இருக்கு. ಎಲ್ಲ ತೇವವಾಗಿದೆ. மாட்டை வெட்டி அதுல போட்டாரு. ಅಲ್ಲಿ ದನವನ್ನು, ಅದು ಕುರಿಯನ್ನು, ಓರಿಯನ್ನು ಕಟ್ ಮಾಡಿ ಹಾಕಿದ್ರು. ಪರಲೋಕத்தை ನೋಕಿ ಈಗ ಪರಲೋಕವನ್ನು ನೋಡಿ 63 ವಾರ್ತೆ, 63 ವಾಕ್ಯಗಳು, ಮಾತುಗಳು, ಸ್ಪೆಲ್ಲಿಂಗ್, ಅಕ್ಷರಗಳು. ஒவ்வொரு 63 ವಾರ್ತೆ ಇಲ್ಲ, 63 ಮಾತುಗಳು, ಅಕ್ಷರಗಳಲ್ಲಿ ஜெபம் பண்றாரு. ಆತನ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಪರಲೋಕத்திலிருந்து, ಪರಲೋಕದಿಂದ ಅಗ್ನಿ ಇறங்கಿ ಅಗ್ನಿ ಇಳಿದು ಬಂತು. ಬಲಿಪೀಠத்தை ಪಚ್ಚಿತது. ಆಮೆನ್, ಆಮೆನ್. ಆ ಸ್ಥಳವನ್ನು ದೇವರು ಎಲ್ಲವನ್ನು ಹೀರಿಬಿಟ್ಟನು. ಕರ್ತರೇ ದೇವನ್, ಯೆಹೋವನೇ ಕರ್ತನೇ ದೇವರು. ಜನರು ಆರ್ಪರಿತಾಂಗ, ಜನರು ಎಲ್ಲರೂ ಆರ್ಭಟಿಸಿದರು. ಅವರು ಏற்றுಕೊಂಡಾர்கள். ದೇವರು ಆತನು ಎಲ್ಲಾ ಜನರು ಅಂಗೀಕರಿಸಿದರು. ஒரு நாள் சந்தேகப்பட வேண்டாம். ಒಂದು ದಿನಕ್ಕೂ ನೀವು ಸಂದೇಹ ಪಡಬಾರದು. ஒரு வசனத்தை எடுத்து காமிக்கிறேன். ಒಂದು ವಚನವನ್ನು ನಾನು ನಿಮಗೆ ತೆಗೆದು ತೋರಿಸುತ್ತೇನೆ. ಮಾರ್ಕ್ 9ನೇ ಅಧ್ಯಾಯ. ಸ್ತೋತ್ರ. 24 வாசிங்க. 24ನೇ ವಚನವನ್ನು ಓದೋಣ. உடனே பிள்ளையின் தகப்பன், பாருங்க, பிள்ளையின் தகப்பன் என்ன சொல்றாரு? விசுவாசிக்கிறேன் ஆண்டவரே. ಕೂಡಲೇ ಆ ಹುಡುಗನ ತಂದೆಯು ಹೇಳುತ್ತಾರೆ, ನಂಬುತ್ತೇನೆ. அடுத்தது
என் அவிசுவாசம் நீங்கும்படி என் அவிசுவாசம் நீங்கும்படி உதவி செய்யும் என்று கண்ணீரோட சத்தமிட்டு சொன்னார். ஆமென். ஹalleluya. அல்லேலூயா. ಅವಿಶ್ವಾಸ ಅಪನಂಬಿಕೆ என்னை விட்டு நீங்கட்டும். ಅಪ್ಪ ನನ್ನ ನಂಬಿಕೆ ಕಡಿಮೆಯಾಗಿದ್ದರೆ ನನಗೆ ಸಹಾಯ ಮಾಡು. ಅದು என்னை விட்டு ಅದು நீங்கட்டும். ನನ್ನನ್ನು ಬಿಟ್ಟು ತೊಲಗಿ ಹೋಗಲಿ. ஹalleluya. அல்லேலூயா. ಅವಿಶ್ವಾಸ ಅಪನಂಬಿಕೆ ಅದ್ಭುತத்தை கொண்டு வர முடியாது. ಅದ್ಭುತಗಳನ್ನು ಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲ. உனக்கு நம்பிக்கை இல்லையே. ನಿನಗೆ ಆ ನಂಬಿಕೆನೇ ಇಲ್ಲವಲ್ಲ. நம்பிக்கை இல்லாதவனுக்கு ஒரு நாளும் கையில கொடுக்க மாட்டார் ஆண்டவர். ನಂಬಿಕೆ ಇಲ್ಲದವನಿಗೆ ಎಂದಿಗೂ ಆತನ ಕಾರ್ಯವನ್ನು ನಮ್ಮ ಕೈಯಲ್ಲಿ ಕೊಡುವುದಿಲ್ಲ. அதனால சொல்ல கொஞ்சத்துல உண்மையா இருந்தா, ಅದಕ್ಕಾಗಿ ದೇವರು ಹೇಳುತ್ತಿದ್ದಾರೆ, ಸ್ವಲ್ಪ ಚಿಕ್ಕ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿದ್ದರೆ, கொஞ்சத்துல உண்மை உள்ளவனாய் இருந்தா, ನಾವು ಸ್ವಲ್ಪ ಚಿಕ್ಕ ವಿಷಯದಲ್ಲಿ ದೇವರಿಗೆ ನಂಬಿಗಸ್ತರಾಗಿದ್ದರೆ ಅನೇಕ ಕಾರ್ಯಗಳ ಮೇಲೆ ದೇವರು ಅನೇಕ ಕಾರ್ಯಗಳ ಮೇಲೆ ಅಧಿಕಾರಿಯ ನಮ್ಮನ್ನು ಅಧಿಕಾರಿಯಾಗಿ ಉಯರ್ത്തുವ ದೇವರು ಉನ್ನತ ಸ್ಥಿತಿಗೆ ತರುತ್ತಾರೆ. ಉಯರ್ത്തുವ ಆತನು ನಮಗೆ ಮೇಲೆ ತಗೊಂಡೋಗಿ ನಿಲ್ಲಿಸುತ್ತಾರೆ. ஹalleluya. அல்லேலூயா. நான் பாஸ்டர் சொல்றதெல்லாம் இது நடக்குமா? ಪಾಸ್ಟರ್ ಹೇಳುವ ಕಾರ್ಯ ಎಲ್ಲ ನಡೆಯುತ್ತದಾ? நடக்குங்க. ಅದು ನೆರವೇರುತ್ತದೆ. தேவனுடைய வார்த்தை ಇದು ದೇವರ ಮಾತಾಗಿದೆ. ಇದು ನಡೆಯುತ್ತದೆ, ಇದು ನೆರವೇರುತ್ತದೆ. அது நடக்கலனா ಆ ರೀತಿ ನಡೆಯಲಿಲ್ಲ ಅಂದ್ರೆ நீங்க தான் காரணம். ಅದಕ್ಕೆ ನೀವೇ ಕಾರಣರಾಗಿದ್ದೀರಿ, நான் இல்ல. ನಾನು ಇಲ್ಲ. ஹalleluya. அல்லேಲೂಯಾ. ஹalleluya. அல்லேಲೂಯಾ. கர்த்தர் நல்லவராய் இருக்கிறார். ದೇವರು ತುಂಬಾ ಒಳ್ಳೆಯವರಾಗಿದ್ದಾರೆ. அவிசுவாசம் என்னை விட்டு நீங்கும்படி, ನೋಡಿ, ನನ್ನ ಅಪನಂಬಿಕೆ ನನ್ನನ್ನು ಬಿಟ್ಟು ಹೋಗುವಂತೆ, என்னை விட்டு நீங்கும்படி ನನ್ನನ್ನು ಬಿಟ್ಟು ಹೋಗುವಂತೆ உதவி செய்யுங்க. ನನಗೆ ಸಹಾಯ ಮಾಡು. கண்ணீரோடு ಆ ರೀತಿ ಎಂದು ಹೇಳಿ ಕಣ್ಣೀರೊಂದಿಗೆ சத்தமிட்டு சொன்னார். ಆತನು ಶಬ್ದ ಇಟ್ಟು ಹೇಳಿದನು. சத்தமிட்டு சொல்றார். ಆತನು ಶಬ್ದದಿಂದ ಜೋರ ಶಬ್ದದಿಂದ ಹೇಳಿದನು. தன் மகனுக்காக ತನ್ನ ಮಗನಿಗೋಸ್ಕರ தகப்பன் ತನ್ನ ತಂದೆಯು கண்ணீரோடு ஜெபம் பண்றான். ಕಣ್ಣೀರೊಂದಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. தேவன் கொடுத்த நமக்கு ஒவ்வொரு பிள்ளைகளும் ದೇವರು ಕೊಟ್ಟಂತ ಒಂದೊಂದು ಮಕ್ಕಳು ನಮಗೆ மிகவும் அவசியம். ಅದು ತುಂಬಾ ತುಂಬಾ ಪ್ರಾಮುಖ್ಯವಾಗಿದೆ. உங்க பிள்ளைங்க உங்களுக்கு அவசியம் இல்லையா? ನಿಮ್ಮ ಮಕ್ಕಳು ನಿಮಗೆ ಮುಖ್ಯ ಇಲ್ಲವಾ? அவசியம்தான். ಅದು ಮುಖ್ಯವಾಗಿದ್ದಾರೆ. குடும்பத்துல சொல்றாங்க சகோதரிமார்கள், ಎಷ್ಟೋ ಕುಟುಂಬದಲ್ಲಿ ಸಹೋದರರು ಹೇಳುತ್ತಾರೆ, இவன் அடிச்சாலும் ஒதிச்சாலும் ನೀನು ಎಷ್ಟೇ ಒಡೆದ್ರು ಬಡದ್ರು இந்த பிள்ளைங்களுக்காகத்தான் இங்க இருக்கிற. ಈ ಮಕ್ಕಳಿಗಾಗಿಯೇ ಇಲ್ಲಿದ್ದೇನೆ. அது எந்த அளவுக்கு உண்மையா பொய்யா நமக்கு தெரியாது. ಅದು ಎಷ್ಟು ಮಾತ್ರೆಗೆ ನಿಜಾನ ಸುಳ್ಳ ನಮಗೆ ಗೊತ್ತಿಲ್ಲ. ஹalleluya. அல்லேலூயா. அந்த பிள்ளைங்களுக்காக தான் நான் வாழ்றேன். ಆ ಮಕ್ಕಳಿಗಾಗಿಯೇ ನಾನು ಜೀವನ ಮಾಡ್ತಾ ಇದ್ದೀನಿ. நான் இவ்வளவு கஷ்டப்படுறது இந்த பிள்ளைங்களுக்காக தான். ನಾನು ಇಷ್ಟು ಕಷ್ಟ ಪಡ್ತಾ ಇರುವುದು ಈ ನನ್ನ ಮಕ್ಕಳಿಗಾಗಿಯೇ. ஹalleluya. அல்லேலூயா. தகப்பன் பாருங்க, ನೋಡಿ, ತಂದೆ ನೋಡಿ தன் மகனுக்காக, ತನ್ನ ಮಗನಿಗಾಗಿ. மறுபடியும் நான் வாசிக்கிறேன். ಮತ್ತೆ ನಾನು ಓದುತ್ತೇನೆ. உடனே பிள்ளையின் தகப்பன் ಕೂಡಲೇ ಆ ಹುಡುಗನ ತಂದೆಯು விசுவாசிக்கிறேன், ನಾನು ನಂಬುತ್ತೇನೆ, என் அவிசுவாசத்தை நீங்கும்படி. ನನ್ನ ಅಪನಂಬಿಕೆಯನ್ನು ತೆಗೆದಾಕುವಂತೆ. அதுக்கு மேல வசனத்தை பாருங்க. ಅದಕ್ಕೆ ಮುಂಚಿನ ವಚನವನ್ನು ನೋಡೋಣ. ஆண்டவர் என்ன சொன்னாரு? ದೇವರು ಏನ್ ಹೇಳುತ್ತಿದ್ದಾರೆ? நீ விசுவாசித்தா ನೀನು ನಂಬುವುದಾದರೆ உனக்கு இது ஆகும். ನಿನಗೆಲ್ಲವೂ ಸಾಧ್ಯ. உனக்கு அற்புதம் நடக்கும். ನಿನಗೆ ಅದ್ಭುತ ಉಂಟಾಗುತ್ತದೆ. உன் மகனுக்கு அற்புதம் நடக்கும்ன்றாரு. ನಿನ್ನ ಮಗನ ಜೀವನದಲ್ಲಿ ಅದ್ಭುತ ನಡೆಯುತ್ತದೆ. அப்பதான் அவன் சொல்றான், ಆಗ ತಾನು ಹೇಳುತ್ತಾನೆ, நான் விசுவாசிக்கிறேன். ನಾನು ನಂಬುತ್ತೇನೆ ದೇವರೇ. விசுவாசம் என்னை விட்டு நீங்கி ನನ್ನಲ್ಲಿರುವ ಅಪನಂಬಿಕೆ, ನನ್ನನ್ನು ಅಲ್ಪ ವಿಶ್ವಾಸ ನನ್ನನ್ನು ಬಿಟ್ಟು ಹೋಗುವಂತೆ ನನಗೆ ಸಹಾಯ ಮಾಡು. ஆமென். ஹalleluya. அல்லேலூயா. அந்த பிள்ளைங்க அல்லேலூயா. ரொம்ப முக்கியம். ನಮಗೆ ನಂಬಿಕೆ ತುಂಬಾ ಪ್ರಾಮುಖ್ಯವಾಗಿದೆ. வேதத்துல தொடர்ந்து வாசிக்கிறோம். ಸತ್ಯ ವೇದದಲ್ಲಿ ನಾವು ಮುಂದುವರಿಸಿ ಓದುವಾಗ வேதத்துல சொல்லப்படுகிறது, ಸತ್ಯ ವೇದದಲ್ಲಿ ನಾವು ಹೇಳುತ್ತದೆ, ನಾನು என் பிள்ளைகளும் ನನ್ನ ಮಕ್ಕಳು இஸ்ரவேலின் தேவனுக்கு முன்பாக ಇಸ್ರಾಯೇಲರ ದೇವರ ಮುಂದೆ ஒரு அடையாளமாய் இருக்கிறோம். ಒಂದು ಗುರುತಾಗಿದ್ದೇವೆ. அடுத்த ஜெனரேஷன், ಮುಂದಿನ ಒಂದು ತಲೆಮಾರುಗಳು பிள்ளைகள் தான். ನಮ್ಮ ಮಕ್ಕಳೇ. நாமளே காலத்துக்கு எல்லாம் செய்து போக முடியாது. ನಾವೇ ಕಾಲಕ್ಕೂ ನಾವೇ ಎಲ್ಲವನ್ನು ಮಾಡಿಕೊಂಡು ಹೋಗುವುದಕ್ಕಾಗುವುದಿಲ್ಲ. ஹalleluya. அல்லேலூயா. வேதம் தெளிவாய் சொல்லுகிறது, ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತಾ ಇದೆ, அவன் ஒருவனை அல்லவா அவர் படைத்தார். ದೇವರು ಒಬ್ಬನನ್ನು ಮಾತ್ರ ತಾನೇ ಉಂಟು ಮಾಡಿದ್ದು. தேவனுடைய ஆவி அவனுக்குள்ள, ದೇವರ ಆತ್ಮ ಆತನ ಒಳಗಡೆ பரிபூர்ணமாய் இருக்கிறது. ಪರಿಪೂರ್ಣವಾಗಿದೆ. நேரம் இல்ல, நான் சொல்லிட்டே போறேன். ನಾನು ಸಮಯದಲ್ಲಿ ಹೇಳುತ್ತಾ ಹೋಗುತ್ತೇನೆ, கவனமாய் கேளுங்க, ಗಮನವಾಗಿ ಕೇಳಿರಿ. அதனால உங்க பிள்ளைகளுக்காக ஜெபிங்க. ನಿಮ್ಮ ಮಕ್ಕಳಿಗಾಗಿ ದಯವಿಟ್ಟು ನೀವು ಪ್ರಾರ್ಥನೆ ಮಾಡಿ. பிள்ளைகள் தேவ பக்தியில இருக்கிறது ரொம்ப ரொம்ப அவசியம். ನಿಮ್ಮ ಮಕ್ಕಳು ದೇವರ ಭಕ್ತಿ ಭಯಭಕ್ತಿಯಲ್ಲಿ ಇರುವುದು ತುಂಬಾ ತುಂಬಾ ಪ್ರಾಮುಖ್ಯವಾಗಿದೆ. உங்க பிள்ளைகளுக்கு சரியான வசனங்களையும் பாடல்களையும்
நீங்க சொல்லி கொடுங்க. ನಿಮ್ಮ ಮಕ್ಕಳಿಗೆ ಸರಿಯಾದ ದೇವರ ವಚನಗಳು ಹಾಡುಗಳನ್ನು ಎಲ್ಲ ರೀತಿಯಾದ ಕಾರ್ಯವನ್ನು ತೋರಿಸಿಕೊಡಿರಿ. நீங்க சொல்லி கொடுக்கலனா ನೀವು ಹೇಳಿ ಕೊಡಲಿಲ್ಲ ಅಂದರೆ உலகம் உங்க பிள்ளைங்களுக்கு சொல்லி கொடுக்கும். ಲೋಕವು ನಿಮ್ಮ ಮಕ್ಕಳಿಗೆ ಆ ರೀತಿಯಾದ ಲೋಕದ ರೀತಿಯ ಪಾಠವನ್ನು ಹೇಳಿಕೊಡುತ್ತಾರೆ. ಯಾರು ಹೇಳ್ಕೊಡ್ತಾರೆ? ಲೋಕ ಹೇಳ್ಕೊಡುತ್ತೆ. ಲೋಕ ಹೇಳ್ಕೊಡುತ್ತದೆ. ಕರೆಕ್ಟ್ ತಾನೆ? ಸರಿ ತಾನೆ? புரியுதுங்க? எவ்வளவு பேருக்கு ಎಷ್ಟು ಜನಕ್ಕೆ ಇದು ಅರ್ಥ உங்க ಆಗ್ತಾ ಇದೆ? பிள்ளைக்கு நீங்க சொல்லி கொடுங்க ஆவிக்குரிய காரியங்களை. ಆಮೇಲೆ ನಿಮ್ಮ ಮಕ್ಕಳಿಗೆ ನೀವೇ ಆತ್ಮಿಕವಾದ ವಿಷಯವನ್ನು ಖಂಡಿತವಾಗಿ ಹೇಳಿ ಕೊಡಲೇಬೇಕು. நீங்க கத்து கொடுக்கறத விட்டுட்டா ನೀವು ಅದರಿಂದ ಜಾರಿ ಬಿಟ್ರೆ ಹೇಳ್ಕೊಡ್ಲಿಲ್ಲ ಅಂದ್ರೆ உலகம் ಲೋಕ கத்து கொடுக்கும். ಅದನ್ನು ಹೇಳಿಕೊಡುತ್ತದೆ. அப்ப உலகத்தை இருக்கிறத உங்க பிள்ளைங்களை கத்துக்கணுமா? ಈ ಲೋಕದಲ್ಲಿರುವ ಕಾರ್ಯ ನಿಮ್ಮ ಮಕ್ಕಳು ಅದನ್ನು ತಿಳಿದು ಕಲಿತುಕೊಳ್ಳಬೇಕಾ? யாரும் விரும்புறதில்ல. ಯಾರು ಇದನ್ನು ಇಷ್ಟಪಡುವುದಿಲ್ಲ. ஹalleluya. ஹalleluya. பிள்ளைங்களை ஆவிக்குரிய காரியங்களை கத்து கொடுங்க. ನಿಮ್ಮ ಮಕ್ಕಳಿಗೆ ಆತ್ಮಿಕವಾದ ವಿಷಯಗಳನ್ನು ಕಾರ್ಯಗಳನ್ನು ಹೇಳಿಕೊಡಿರಿ. சில பிள்ளைங்க 8 வயசு தாண்டிச்சுன்னு வெச்சுக்கோ. ಕೆಲವು ಮಕ್ಕಳಿಗೆ 8 ವರ್ಷ ಮೇಲಾದ್ರೆ 10 வருஷம் கூட ஆயிட்டோ 10 ವರ್ಷ ಕೂಡ ಆಗ್ಲಿ ரொம்ப கஷ்டம். ತುಂಬಾ ಕಷ್ಟ. ஆரம்பத்துல சொல்லி கொடுங்க. ಪ್ರಾರಂಭದಲ್ಲೇ ಹೇಳ್ಕೊಡಿ. ஹalleluya. ஹalleluya. நல்லவங்க தான். ಒಳ್ಳೆಯವರೇ. நம்ம பிள்ளைங்க நல்லவங்க தான். ನಮ್ಮ ಮಕ್ಕಳು ಒಳ್ಳೆಯವರೇ. ஆனா ஆவிக்குரிய காரியங்களை கைக்கொள்ள மாட்டாங்க. ಆದ್ರೆ ಆತ್ಮಿಕವಾದ ಕಾರ್ಯಗಳನ್ನು ಆತ್ಮಿಕವಾದ ವಚನ ಕೈಗೊಳ್ಳುವುದಿಲ್ಲ. ಅದು ಅವங்களுக்கு பிடிக்காது. ಅದು ಅವರಿಗೆ ಇಷ್ಟ ಆಗುವುದಿಲ್ಲ. அவங்க விரும்ப மாட்டாங்க. ಅದನ್ನು ಅವರು ಬಯಸುವುದಿಲ್ಲ. ஆரம்பத்திலே கத்து கொடுத்துருங்க. ಪ್ರಾರಂಭದಲ್ಲಿ ಅದನ್ನು ನೀವು ಕಲಿಸಿಕೊಡಿ, ನಡೆಸಿ. ಅದರೊಳಗಡೆ ஒரு வசனத்தை எடுத்துக்கோங்க. ಒಂದು ವಚನವನ್ನು ತೆಗೆದುಕೊಳ್ಳೋಣ. மத்தேயு 19ஆம் அதிகாரம் ಮತ್ತಾಯ 19ನೇ ಅಧ್ಯಾಯ 20வது வசனம் 20ನೇ ವಚನ. ಮತ್ತಾಯ 19:20. ஒரு மனுஷன் இயேசு கிட்ட வரான். ಒಂದು ಮನುಷ್ಯನು ಯೇಸುವಿನ ಬಳಿಗೆ ಬರ್ತಿದ್ದಾರೆ. அந்த வாலிபன் ஆ. அவரை நோக்கி, இவைகள் எல்லாம் என் சிறு வயது முதல் கைக்கொண்டு இருக்கிறேன், இன்னும் என்னிடத்தில் குறைவு என்ன என்றான். ஆ. அதற்கு இயேசு, நீ பூரண சத்புருஷனாய் இருக்க விரும்பினால் போய் உனக்கு உண்டானவைகளை விற்று தரித்திரருக்கு கொடு. இருமா போதும். கன்னடால வாசிக்கிறீங்களா? ಆ ಯವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ. ಆಮೆನ್. ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು ಸಾಕು. ஹalleluya. பாருங்க, அங்க ஒரு வாலிபன் இயேசு கிட்ட வரான். ಒಂದು ಯೌವನಸ್ಥನು ಯೇಸುವಿನ ಬಳಿಗೆ ಬಂದನು. நான் ரட்சிக்கப்படணும், ನಾನು ರಕ್ಷಣೆ ಹೊಂದಬೇಕು, நான் என்ன செய்யணும், ನಾನು ಏನು ಮಾಡಬೇಕು? அவர் சொல்றாரு. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, தேவனுடைய கற்பனைகளையும் ದೇವರ ಒಂದು ಆಜ್ಞೆಗಳನ್ನು அவருடைய கட்டளைகளையும் ಆತನ ಒಂದು ಅಪ್ಪಣೆಗಳನ್ನು நீ கைக்கொள்ளணும். ನೀನು ಕೈಗೊಂಡು ನಡೆಯಬೇಕು. உபாகம் 28 அதுதான சொல்லுது. ಧರ್ಮೋಪದೇಶ ಕಾಂಡ 28ರಲ್ಲಿ ಕೂಡ ಇದೇ ತಾನೇ ಹೇಳಿದ್ದು. பாருங்க, ரட்சிக்கப்படுறதுக்கு, ರಕ್ಷಣೆ ಹೊಂದುವುದಕ್ಕೆ, ನೀವು ಭೂಮಿಲ நல்லா வாழ்றதுக்கோ, ಈ ಭೂಮಿಯಲ್ಲಿ ನೀನು ಚೆನ್ನಾಗಿ ಸಮೃದ್ಧಿಯಾಗಿ ಆಶೀರ್ವಾದವಾಗಿ ಜೀವನ ಮಾಡುವುದಕ್ಕೂ கட்டளைகளை கைக்கொள்ளணும். ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ரட்சிக்கப்பட என்ன செய்யணும்? ದೇವರೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂಬುದಾಗಿ, ನಿತ್ಯ ಜೀವನ ಸುಗಂಧರಿக்கிறதுக்கு என்ன செய்யணும்? ಆ ಪರಲೋಕಕ್ಕೆ ಬರುವುದಕ್ಕಾಗಿಯೂ ಮತ್ತೆ ನಿತ್ಯ ಜೀವವನ್ನು ನಾನು ಹೊಂದಿಕೊಳ್ಳುವುದಕ್ಕೆ ನಾನು ಏನು ಮಾಡಬೇಕು? ಇದೆಲ್ಲ ನೀ ಕೈಕೊಳ್ಳುಪ್ಪ. ಇದೆಲ್ಲ ಈ ವಿಷಯನೆಲ್ಲ ನೀನು ಕೈಗೊಂಡು ನಡೆ. ಅವನು சொல்றான், ಆತನ ಹೇಳುತ್ತಾನೆ, ಇವ எல்லாமே ಇವು ಎಲ್ಲವನ್ನು ಚಿನ್ನ ವಯಸ್ಸಿನಿಂದ ಕೈಕೊಂಡು நடக்கற, ನನ್ನ ಚಿಕ್ಕ ವಯಸ್ಸಿನಿಂದಲೇ ನಾನು ಕೈಗೊಂಡು ನಡೀತಾ ಇದ್ದೀನಿ. ಅಪ್ಪ ಅಮ್ಮ ಎவ்வளவு நல்லவங்க ನೋಡಿ, ಅವರ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರಾಗಿದ್ದಾರೆ. ಅವರ ಅಪ್ಪ ಅಮ್ಮನಿಗಾಗಿ ನಾವು ಚಪ್ಪಾಳೆ ತಟ್ಟೋಣ. ஹalleluya, 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 ஹalleluya. அவன் சொல்றான், ಚಿನ್ನ ವಯಸ್ಸಿல இருந்து ಇವು ಎಲ್ಲವನ್ನು ನನ್ನ ಚಿಕ್ಕ ವಯಸ್ಸಿನಿಂದಲೇ ಕೈಗೊಂಡು ನಡೆಯುತ್ತಿದ್ದೇನೆ. ಇದೆಲ್ಲ ಕೈಕೊಂಡು நடக்கறாங்க. ಇದೆಲ್ಲ ನಾನು ಕೈಗೊಂಡು ಇದರ ಪ್ರಕಾರವೇ ನಾನು ನಡೆಯುತ್ತಿದ್ದೇನೆ. ನಮ್ಮ பிள்ளைகள் ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಹ ಇದೆಲ್ಲ ಕೈಕೊಂಡು நடக்கணும். ಇವೆಲ್ಲ ಕೈಗೊಂಡು ನಡೆಯಬೇಕು. பிள்ளைங்களை கத்து கொடுங்க. ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಿರಿ. அப்ப நாமளும் சரியாயிடுவோம். ಹಾಗಾದ್ರೆ ನಾವು ಸರಿ ಆಗುತ್ತೇವೆ. பிள்ளைங்களை சரிப்படுத்தி ನಮ್ಮ ಮಕ್ಕಳನ್ನು ಸರಿಪಡಿಸುವುದಕ್ಕೆ ಸುಲಭವಾಗಿರುತ್ತದೆ. சில சொல்றாங்க, ಕೆಲವರು ಹೇಳುತ್ತಾರೆ, தாயாருங்க சொல்றத நான் கேட்டிருக்கிறேன். என்னம்மா பிள்ளைங்களை இப்படி இருக்கிறாங்க, அந்த பிள்ளைங்களை பத்தி அவங்க பெற்றோர்கிட்ட போய் நான் கேட்பேன், விசாரிப்பேன். ಏನಮ್ಮ ಮಕ್ಕಳೆಲ್ಲ ಈ ತರ ಇದ್ದಾರೆ ನನ್ನಂತ ಅವ್ರ ತಂದೆ ತಾಯಿಗಳ ಬಳಿಯಲ್ಲಿ ನಾನು ಹೋಗಿ ಕೇಳುವಾಗ, அத ஜெபம் பண்ணுங்க பாஸ்டர், ಅದಕ್ಕೆ ಪ್ರಾರ್ಥನೆ ಮಾಡಿ ಪಾಸ್ಟರ್, அவங்க சரியாகணும். ಅವ್ರು ಸರಿಯಾಗಬೇಕು. சரிம்மா ஜெபிக்கிறேன். ಸರಿಮಾ, ನಾ ಪ್ರಾರ್ಥನೆ ಮಾಡ್ತೀನಿ. இன்னும் சில பேர் சொல்லுவாங்க, ಇನ್ನು ಕೆಲವರು ಹೇಳ್ತಾರೆ, பிள்ளைங்களை விட்டு கொடுக்க மாட்டாங்க, ಮಕ್ಕಳನ್ನು ಬಿಟ್ಟು ಕೊಡೋದಿಲ್ಲ. ஹalleluya, ஹalleluya. அதுக்கப்புறம் நம்மளுக்கே சூனியம் வைப்பாங்க பாருங்க. ಅದಾದ್ಮೇಲೆ ನಮಗೆ ಅವ್ರು ಏನಾದ್ರೂ ಒಂದು ತೊಂದರೆ ಮಾಡ್ತಾರೆ ನೋಡಿ. பிள்ளைங்க இப்படி சரியில்லைன்னு சொல்லிட்டாலே போதும், ನಿನ್ನ ಮಕ್ಕಳು ಈ ರೀತಿ ಸರಿ ಇಲ್ಲ ಅಂತ இப்படி ಹೇಳಿದ್ರೆ இருக்கிறாங்க, சரி படுத்துங்க, கவனிங்க, உங்க பிள்ளைங்க மேல ஒரு கண்ணு வைங்கன்னு சொல்லுவேன். ಈ ರೀತಿಯಾಗಿ ಮಕ್ಕಳು
ಮಕ್ಕಳು ಕೆಟ್ಟು ಹೋಗುತ್ತಾರೆ, ಈ ತರ ಇದ್ದಾರೆ, ನೀವು ಸರಿಪಡಿಸಿ ಮಕ್ಕಳನ್ನ ಗಮನಿಸಿ ಅವ್ರ ಮೇಲೆ ಒಂದು ಕಣ್ಣಿಡಿ ಅಂತ ನಾವು ಹೇಳುವಾಗ எங்க பிள்ளைங்களை இப்படி சொல்லிட்டாரு பாஸ்டர். ನಮ್ಮ ಮಕ್ಕಳನ್ನೇ ಪಾಶ್ ಈ ರೀತಿ ಹೇಳಿದ್ರಲ್ಲ, அத நம்மளுக்கே சூழ்நிலை வைக்க இது பிளான் பண்றாங்க. ನಮಗೆ ಒಂದು ಏನಾದ್ರೂ ಮಾಡೋದಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ. ஹalleluya. ಹಲ್ಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. இன்னும் சில பேர் சொல்வாங்க, ಇನ್ನು ಕೆಲವರು ಹೇಳುತ್ತಾರೆ, இல்ல பாஸ்டர் ಇಲ್ಲ ಪಾಸ್ಟರ್, அவனுக்கு ஒரு கல்யாணம் பண்ணிடுறோம், ಅವನ್ಗೆ ಒಂದು ಮದ್ವೆ ಮಾಡ್ಬಿಡ್ತೀವಿ, கல்யாணம் பண்ணிட்டா சரியாயிடும். ಮದ್ವೆ ಮಾಡ್ಬಿಟ್ರೆ ಸರಿ ಆಗ್ತಾರೆ. ஹalleluya. ಹಲ್ಲೆಲೂಯಾ. அவன் சரியாக மாட்டான். ಅದು ಸರಿಯಾಗೋದಿಲ್ಲ. அவனை நம்பி வருது பாரு, ಆತನ ನಂಬಿ ಅವ್ನ ಆ ಹುಡುಗನ ನಂಬಿ ಬರುತ್ತೆ ನೋಡಿ, நிலைமை தான் ரொம்ப கஷ்டமா இருக்கும். ಆ ಹುಡುಗಿ ಜೀವನನೇ ತುಂಬಾ ಕಷ್ಟವಾಗಿರುತ್ತದೆ. எத்தனையோ குடும்பத்துல இப்படி பாக்குறோம். ಎಷ್ಟೋ ಕುಟುಂಬದಲ್ಲಿ ನೋಡ್ತಾ ಇದೀವಿ. அத ஆரம்பத்துல சரிப்படுத்தலாம், ಪ್ರಾರಂಭದಲ್ಲೇ ನಾವು ಸರಿ ಮಾಡೋಣ. இதெல்லாம் ரொம்ப முக்கியமா இருக்கிறது. ಇದೆಲ್ಲ ನಮಗೆ ತುಂಬಾ ಪ್ರಾಮುಖ್ಯವಾಗಿದೆ. ஒரு சில பேர் எப்படி இருக்கிறீங்கன்னு கேட்டா ಕೆಲವರು ಹೇಗಿದ್ದೀರಾ ಅಂತ ನಾವು ಕೇಳುವಾಗ சொல்லுவாங்க, இல்ல பாஸ்டர் ஐயா, ಇಲ್ಲ ಪಾಸ್ಟರ್, அதெல்லாம் இப்படி இருக்கு அப்படி இருக்கு, ಈ ರೀತಿ ಇದೆ ಆ ರೀತಿ ಇದೆ, ஏன் இப்படி ஆச்சு, ಯಾಕೆ ಹಿಂಗಾಯ್ತು, நல்லா தானே இருந்தீங்க ಚೆನ್ನಾಗಿ ತಾನೇ ಇದ್ವಿ. சொல்லுவாங்க. அதெல்லாம் என் தலை எழுத்து விடு பாஸ்டர், ಅದೆಲ್ಲ ನನ್ನ ಹಣೆ ಬರ ಬಿಡಿ ಪಾಸ್ಟರ್. தலை எழுத்த மாத்த தான் இயேசு வந்தார். ಆಮೇನ್ ಆಮೇನ್. ನಮ್ಮ ಹಣೆ ಬರಗಳನ್ನು ಬದಲಾಯಿಸುವುದಕ್ಕೆ ಯೇಸು ಸ್ವಾಮಿ ಬಂದಿದ್ದಾರೆ. முழுமையா ஒப்பு கொடுங்க, ಅದು ನೀವು ಪರಿಪೂರ್ಣ ಒಪ್ಪಿಸಿಕೊಡಿರಿ. முழுமையா ஒப்பு கொடுங்க, ಪರಿಪೂರ್ಣವಾಗಿ ನಿಮ್ಮನ್ನು ನೀವು ಪೂರ್ತಿಯಾಗಿ பலத்த ಒಪ್ಪಿಸಿಕೊಡಿರಿ. கரத்துல நீங்க அடங்கி இருங்க. ಆತನ ಧ್ಯಾನವುಳ್ಳ ಹಸ್ತದಲ್ಲಿ ನೀವು ನಿಮ್ಮನ್ನು ಅಡಗಿಸಿಕೊಳ್ಳಿರಿ. ஏற்ற காலத்துல அவர் நம்ம உயர்த்துவார். ಆಮೇಲೆ ತಕ್ಕ ಕಾಲದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. ஏற்ற காலத்துல நம்ம உயர்த்துவார். ಆಮೇಲೆ ತಕ್ಕ ಕಾಲದಲ್ಲಿ ದೇವರು ನಿಮಗೆ ಮೇಲಕ್ಕೆ ತರುವಂತವರಾಗಿದ್ದಾರೆ.